ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ವೇಳೆಯಲ್ಲಿ ದೇವರನ್ನು ಸ್ತುತಿಸಲು ಆರಾಧಿಸಲು ಬಂದಿದ್ದೇವೆ. ಇವತ್ತಿನ ದಿವಸ ಈ ಫಾಸ್ಟಿಂಗ್ ಲೈವ್ ಸರ್ವಿಸ್ಗೆ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುವಳಾಗಿದ್ದೇನೆ. ನಾವು ಈ ವೇಳೆಯಲ್ಲಿ ಪ್ರಾರ್ಥಿಸುವ. ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಕ್ಯಾರನ್ ಅವರಿದ್ದಾರೆ. ಅವರಿಗೆ ನಾವು ಪ್ರಾರ್ಥಿಸಿಕೊಳ್ಳಿಕ್ಕೆ ನಾನು ಬೇಡಿಕೊಳ್ಳುತ್ತಿದ್ದೇನೆ. हालेलुया, प्रेज़ द लॉर्ड। धन्यवाद यीशु राजा, हालेलुया। मेरे खुदा परमेश्वर, पिता धन्यवाद देते मेरे बाप आसमान पिता, तूने हमें मेरे खुदा राजा ये अवसर दिया मेरे खुदा राजा कि हम सब मिलकर स्तुति आराधना कर सके पिता। आज जितने लोग मेरे खुदा परमेश्वर इस फास्टिंग प्रेयर सर्विस में मेरे खुदा राजा एकत्रित होते हैं मेरे खुदा, और पिता तेरे वचनों को सुनते हैं पिता, तेरी आराधना में पिता सम्मिलित होते मेरे खुदा, हर एक को ब्लेस कर पिता परमेश्वर। मेरे खुदावंत राजा जो ऑनलाइन होंगे के बाद पिता परमेश्वर इस वचन को देखेंगे मेरे खुदावंत राजा, जो पिता परमेश्वर मेरे खुदावंत राजा की महिमा स्तुति आराधना हमारे जीवन से होगी मेरे खुदा। सब पिता परमेश्वर तुझे ही आदर और जलाल और महिमा मिलने पाए मेरे खुदा। मैं तुझसे प्रार्थना विनती मांगती खुदा, आज पिता हर एक को तू छू ले मेरे खुदा, जिन्हें पिता परमेश्वर मेरे खुदा तेरे प्रेम और तेरी आशीष की जरूरत है मेरे खुदा, छुटकारे की जरूरत है मेरे खुदा। हर एक को पिता आज तू छुटकारा प्रदान कर मेरे खुदा राजा, अपने पवित्र लहू से मेरे खुदा हर एक को मेरे खुदा राजा छू ले मेरे खुदा। हर एक के जीवन में तू कार्य कर। आज का वचन मेरे पिता सब लोग के जीवन में पिता कार्य करने पाए मेरे खुदा राजा। इस आशीष को मुझसे मांगती हूँ मेरे पिता। जब हम आराधना करते हैं मेरे खुदा, अपनी पवित्र आत्मा को पिता हमारे जीवन में मेरे खुदा राजा भेज मेरे खुदा राजा, ताकि तेरी स्तुति आराधना प्रशंसा महिमा हमारे जीवन से होने पाए मेरे खुदा। यह समय को तेरे हाथ में समर्पित करके पिता परमेश्वर, और मांगती मेरे खुदा राजा इस दुआ को तेरे प्रिय पुत्र यीशु नाज़री के नाम से सुना कबूल कर। आमीन। Shakti in the
ಸಮಯದಲ್ಲಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲುಂಟು. ಪ್ರಿಯರೇ, ಈ ಸಮಯದಲ್ಲಿ ನಾವು ಆತನನ್ನು ಸ್ತುತಿಸುವ, ಆರಾಧಿಸುವ, ಮನಪೂರ್ವಕವಾಗಿ ದೇವರ ಮಕ್ಕಳಾಗಿ ನಾವು ಸತ್ಯದಿಂದಲೂ ಆತ್ಮದಿಂದಲೂ ಆತನನ್ನು ಆರಾಧಿಸುವ ನಾವು ಈ ಸಮಯದಲ್ಲಿ. ಹಾಲೆಲೂಯಾ, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್.
ನಾವು ಆರಾಧಿಸುವ ಮಹೋನ್ನತ ದೇವರಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ, ಮಹೋನ್ನತ ದೇವರಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ, ಆರಾಧನೆ, ಗ್ಲೋರಿ ಗ್ಲೋರಿ ಆರಾಧನೆ, 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 ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ, ಸ್ತುತಿಗಳ ರಾಜನಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ, ಸ್ತುತಿಗಳ ರಾಜನಿಗೆ ಆರಾಧನೆ, 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 ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ, ನಿತ್ಯಾದ ದೇವರಿಗೆ ಆರಾಧನೆ, ನಿತ್ಯನಾದ ಕರ್ತನಿಗೆ ಆರಾಧನೆ, ನಿತ್ಯಾದ ದೇವರಿಗೆ ನಿತ್ಯ ಬಾಳುವ ದೇವರು, ನಾವು ನಂಬುವ ದೇವರು, ಜೀವ ಸ್ವರೂಪನಾದ ದೇವರು, ಆತನು ನಿತ್ಯ ನಿತ್ಯ ಇರುವ ಆತನಾಗಿದ್ದಾನೆ. ಆತನ ಮಕ್ಕಳು ಕೂಡ ನಿತ್ಯ ನಿತ್ಯ ಇರಬೇಕು ಅಂತ ಆತನು ಬಯಸ್ತಾ ಇದ್ದಾನೆ. ಆತನೊಟ್ಟಿಗೆ ಇರಬೇಕು ಅಂತ ಆತನು ಬಯಸ್ತಾ ಇದ್ದಾನೆ. ಅಂತ ದೇವರಿಗೆ ನಾವು ಹಲ್ಲೆಲೂಯಾ ದೇವರಿಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ, ಪರಿಶುದ್ಧ ದೇವರಿಗೆ ಆರಾಧನೆ, ಕರ್ತ ಪ್ರಿಯನಿಗೆ ಆರಾಧನೆ, ಪರಿಶುದ್ಧ ದೇವರಿಗೆ ಆರಾಧನೆ, ಕರ್ತ ಪ್ರಿಯನಿಗೆ ಆರಾಧನೆ, 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 ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ, glory, glory, ನಾವು ಆರಾಧನೆ, ಮಾಡುವ ಆತನ ಪ್ರಸನ್ನತೆ ಅನುಭವ ಮಾಡುವ ಆತನ ಉಪಸ್ಥಿತಿ ನಮ್ಮ ಹಲ್ಲೆಲೂಯಾ ಮಧ್ಯದಲ್ಲಿ ದೇವರಿಗೆ ಆರಾಧನೆ, ರಾಜಾತಿ ರಾಜನಿಗೆ ಆತನು ರಾಜ್ಯಾಧಿ ಆರಾಧನೆ, ರಾಜನಾಗಿದ್ದಾನೆ. ಕರ್ತಾದಿ ಕರ್ತನಿಗೆ ಆರಾಧನೆ, ರಾಜಾತಿ ರಾಜನಿಗೆ ಆರಾಧನೆ, ಇನ್ನು ಬರುವಾತನು ಕರ್ತಾದಿ ಕರ್ತನಿಗೆ ಆರಾಧನೆ, 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 ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ನಮ್ಮ ರಾಜ್ಯಾಧಿರಾಜನಾಥನು, ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ನಮಗೆ ಪೋಷಿಸುವವನಾಗಿದ್ದಾನೆ, ನಮಗೆ ಕಾಯುವನಾಗಿದ್ದಾನೆ, ನಮಗೆ ಕಾಪಾಡುವಾತನಾಗಿದ್ದಾನೆ, ಇನ್ನು ಮುಂದೆ ಬರುವನಾಗಿದ್ದಾನೆ, ಯೇಸು ಕ್ರಿಸ್ತನಾಗಿದ್ದಾನೆ. ತಂದೆ ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನ ಕರ್ತನೇ, ನೀನು ಒಳ್ಳೆಯವನಾಗಿದ್ದ ಮಕ್ಕಳು ಕರ್ತನೆ ಈ ಸಮಯದಲ್ಲಿ ಸಂತೋಷದಿಂದ ನಿನ್ನನ್ನು ಸ್ತುತಿಸ್ತೀವಿ. ಆರಾಧನೆಗೆ ನಿನ್ನ ಆತ್ಮನಿಂದ ನೀನು ತುಂಬಿಸ್ತಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸ್ತಕ್ಕೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನಿದ್ದಾನೆ ಕರ್ತನೆ. ಯಾರ್ಯಾರು ಕರ್ತನೆ ಓ ಕರ್ತನೆ ಒಂದು ಕರ್ತನೆ ನಮ್ಮ ಈ ಲೈಯಲ್ಲಿ ಕರ್ತನೆ ಯಾರ್ಯಾರು ಸೇರಿದರೆ ನಿನ್ನ ಆತ್ಮನಿಂದ ತುಂಬಿಸೋನಿ ಕರ್ತನೆ. ಓ ಅನುಭವ ಮಾಡ್ಲಿಕ್ಕೆ ಕರ್ತನೆ ಅವರು. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಬಲ ಶಬಲಬ ಉರಿ ಬಲ ಶಾಂದರಿಕ ಬಲ ಶಬಲ ಬಲ 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 ಬಲ. ನಿನ್ನ ದೇವದೂತರು ನಮ್ಮ ಮಧ್ಯದಲ್ಲಿ ನಿಮಗೆ ಸ್ತೋತ್ರ. ರಥರಥಾಸುರ ದೇವದೂತರು ನಮ್ಮ ಮಧ್ಯದಲ್ಲಿ ನೀವು ಎಲ್ಲಿದ್ದೀರಿ ಅಲ್ಲಿ ಇಳಿದು ಬಂದಿದ್ದಾರೆ. ನಿಮ್ಮ ಸಂಗಡ ಇದ್ದಾರೆ. ದೇವರ ಹಸ್ತ ಇಳಿದು ಬಂದಿದೆ.
ನಾವೆಲ್ಲರೂ ಅಡ್ಡ ಬೀಳುವ ಆತನು glory, 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 ತಂದೆ
ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು ಕರ್ತನ ದೇವ. ಓ ನೀನು ನಡೆಸು ಕರ್ತನೆ, ಚಲಿಸುವುದು ನಮ್ಮ ಮಧ್ಯದಲ್ಲಿ ಕರ್ತನೆ. ಯಾರ್ಯಾರು ನಮ್ಮೊಟ್ಟಿಗೆ ಸೇರಿದ್ದಾರೆ ಕರ್ತನೆ, ನೀನು ಕರ್ತನೆ ಅವರಿಗೆ ತುಂಬಿಸಿ, ನಿನ್ನ ಆತ್ಮಂತ ತುಂಬಿಸು ಕರ್ತನೆ ದೇವ. ರಾಜ್ಯಾಧಿರಾಜನೇ, ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಹಾಲೆಲೂಯಾ. ಓ ಥ್ಯಾಂಕ್ ಯು ಲಾರ್ಡ್, ಪ್ರೇಸ್ ಗಾಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೃದಯದಿಂದ ಕಣ್ಣು ಮುಚ್ಚಿ ನಮ್ಮ ಕೈಯನ್ನು ಎತ್ತಿ ಆತನ ಮುಂದೆ ನಾವು ತಗ್ಗಿಸಿಕೊಂಡು ನಮ್ಮ ಹೃದಯವನ್ನು ಎತ್ತಿ ಆತನ ಮುಂದೆ ಆತನ ನಮ್ಮ ನಿರ್ಮಾಣಕನನ್ನು ಆರಾಧಿಸೋಣ. ಹೌದು ಸ್ವಾಮಿ, ನೀವು ಮಾಡಿದ ಎಲ್ಲ ಉಪಕಾರಕತೆ ನಮಗೆ ನಾವು ಒಂದನ್ನು ಮರೆಯೋದಿಲ್ಲ. ಎಷ್ಟೋ ಆತನ ನಿಮಗೆ ಎಷ್ಟು ಉಪಕಾರ ಮಾಡ್ತಾನೆ ಪ್ರಿಯರೇ, ನಾವು ನೆನಪಿಗೆ ತರುವ ಈ ಸಮಯದಲ್ಲಿ ಮತ್ತು ಬಾಯಲ್ಲಿ ಆಯ್ಕೆ ಮಾಡಿ ಹೇಳುವ ನಾವು. ಸಹಾಯ
ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ, ನಿನ್ನ ಪ್ರಸನ್ನತೆಗೆ ಸ್ತೋತ್ರ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ಉಪಸ್ಥಿತಿ ಅನುಭವ ಮಾಡುವುದು ಭಾಗ್ಯ ಕೊಟ್ಟಿದ್ದಕ್ಕೆ ಸ್ತೋತ್ರ, ನಮಗೆ ಭಾಗ್ಯವಂತರಾಗಿ ಮಾಡಿದ್ದಕ್ಕೆ ಸ್ತೋತ್ರ. ಕರ್ತನೆ, ನಿನ್ನ ಮಕ್ಕಳಾಗಿ ನಾವು ಮಾಡಿದ ಸ್ತುತಿಯಲ್ಲಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದೆ, ಶ್ರುತಿಗೆ ನೀನು ಯೋಗ್ಯನಾಗಿದೆ. ಮಕ್ಕಳು ಮಾಡಿದ ಸತ್ಯದಿಂದಲೂ ಆತ್ಮನಿಂದಲೂ ಮಾಡಿದ ಆರಾಧನೆ ನೀನು ಮಹಿಮೆ ಹೊಂದಿದೆ ಸ್ವಾಮಿ. ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಸಲ್ಲಿಸ್ತಾ ಯೇಸು ನಾಮ ತಂದೆ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. Praise the Lord. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ನಾವು ಉಪವಾಸ ಪ್ರಾರ್ಥನೆ ಇದು. ಖಂಡಿತ ನೀವು ಜಾಯ್ನ್ ಆಗಿದ್ದೀರಿ, ಸಂತೋಷ. ಅದರಲ್ಲಿ ಜಾಯ್ನ್ ಆಗದಿದ್ದರೂ ಕೂಡ ಮತ್ತೆ ನಿಮಗೆ ನಿಮ್ಮ ಈ ವಿಡಿಯೋ ಬರ್ತದೆ, ಅದನ್ನು ನೀವು ಪಾಲ್ತುಕೊಳ್ಳಿರಿ, ಆರಾಧನೆ ಎಂಜಾಯ್ ಮಾಡಿರಿ, ಮತ್ತು ವಾಕ್ಯ ಕೇಳಿರಿ ಮತ್ತು ನೀವು ಆಶೀರ್ವಾದವನ್ನು ಪಡೆದಿರಿ. ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆ ದೇವರ ಸ್ತೋತ್ರ, ನಿನ್ನ ಸನ್ನಿಧಿಯಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ತೋತ್ರ. ಅದೆಲ್ಲ ನಿನ್ನ ಕೃಪೆಯಾಗಿದೆ ಕರ್ತನೇ. ನನ್ನ ಒಳ್ಳೆಯ ತಂದೆ ನನ್ನ ಕೃಪೆ, ನಿನ್ನ ಹಸ್ತ ಎಲ್ಲ ನಮ್ಮ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರದ ಮೇಲೆ ಕರ್ತನೇ. ನಾವು ಮಾಡಿದ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದಿ. ಈ ಸಮಯದಲ್ಲಿ ವಾಕ್ಯ ಭಾಗದಲ್ಲಿ ನೀನು ಮಾತಾಡಬೇಕು ನಿನ್ನ ಮಕ್ಕಳ ಹತ್ರ ಸ್ವಾಮಿ. ಎಲ್ಲರ ಹೃದಯವನ್ನು ನೀನು ತೆರೆಯಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಹೃದಯವನ್ನು ತೆರೆ ಸ್ವಾಮಿ. ಈ ಬಿತ್ತಿದ ಬೀಜ ಕರ್ತನೆ ಅವರ ಹೃದಯದಲ್ಲಿ ಬೀಳುವಾಗ ಸೈತಾನು ಕದ್ದುಕೊಳ್ಳದಾಗೆ ಸಹಾಯ ಮಾಡು. ನಿನ್ನ ಪರಿಶುದ್ಧಾತ್ಮನ ಮುದ್ರೆ ಹೊಡೆ ಮತ್ತು ಅವರಿಗೆ ನಡೆಸು ಸ್ವಾಮಿ. ದೇವಾನಿಗೆ ಸ್ತೋತ್ರ. ಇದರ ಮುಖಾಂತರ ಆಶೀರ್ವಾದ ಪಡ್ಕೊಳ್ಳಿ. ನನಗೆ ಸಹಾಯ ಮಾಡು ಪರಿಶುದ್ಧಾತ್ಮ. ನಿನ್ನ ಸಹಾಯ ನಾನು ಕೇಳ್ಕೊಳ್ತೀನಿ. ಕೃಪೆ ತೋರಿಸು ಯೇಸು ನಾಮ ತಂದೆ, ಆಮೆನ್. ಇವತ್ತು ನಾವು ವಾಕ್ಯ ಭಾಗಕ್ಕೆ ಹೋಗ್ತೀವಿ. ಪೌಲನು ಕೊರಿಂಥಿಯರಿಗೆ ಬರೆಯುತ್ತಾ ಇದ್ದಾನೆ 2ನೇ ಅಧ್ಯಾಯದಲ್ಲಿ. ಆತನೊಂದು ನಿಜವಾಗಿ ಹೃದಯದಿಂದ ಆತನು ಬರೆಯುತ್ತಾ ಇದ್ದಾನೆ. ಕ್ರಿಸ್ತನ ಒಂದು ಶಿಲುಬೆ ವಿಷಯದಲ್ಲಿ ಆತನು ಬರೆಯುತ್ತಾ ಇದ್ದಾನೆ. ಆತನ ಅನುಭವ ಆತನು ಬರೆಯುತ್ತಾ ಇದ್ದಾನೆ. ಅನುಭವ ಆತನು ಹೇಳ್ತಾ ಇದ್ದಾನೆ. ಪ್ರಿಯರಿ, 2ರಲ್ಲಿ 2 ಆತನು ಹೇಳ್ತಾ ಇದ್ದಾನೆ. ಆತನ ಅನುಭವ ಒಂದು ಶಿಲುಬೆಯ ಅನುಭವ. ಈ ಶಿಲುಬೆಯ ಅನುಭವ ಪ್ರಿಯರಿ ನಿಮಗೆಲ್ಲರಿಗೆ, ನಮಗೆ ಮತ್ತು ನಿಮಗೆ ಎಲ್ಲರಿಗೆ ಆಗಬೇಕು. ಶಿಲುಬೆ, ಆ ಶಿಲುಬೆಯಲ್ಲಿ ಏನಾಗಿದೆ ಎಂದು ನಮಗೆಲ್ಲರಿಗೆ ಆ ಒಂದು ತಿಳ್ಕೊಳ್ಬೇಕು ನಾವು. ಅದಕ್ಕೆ ಸರಿ ಹೇಳ್ತಾನೆ ಆತನು 2:2ರಲ್ಲಿ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಯಾವುದಕ್ಕೆ ನಾನು ಕಿವಿ ಕೊಡುತ್ತಿಲ್ಲ. ಒಂದು ಸರಿ ಪೌಲನು ಆತನು ಸೌಲನಾಗಿದ್ದ. ಒಂದು ಸಾರಿ ಯೇಸು ಕ್ರಿಸ್ತನಿಗೆ ಆತನಿಗೆ ವಿಜಿಟೇಷನ್ ಕೊಟ್ಟ.
ಇಂಗ್ಲಿಷಲ್ಲಿ ಹೇಳ್ಬೋದು ಎನ್ಕೌಂಟರ್ ಆದ ಅವನು, ಮುಖಾಮುಖಿ ಎನ್ಕೌಂಟರ್ ಆದ. ಅದರ ನಂತರ ಅವನು ಯಾವ ವಿಷಯದಲ್ಲಿ, ಹೊರಗಿನ ಯಾವ ವಿಷಯದಲ್ಲಿ ಆತನು, ಅಲ್ಲಿ ದೇವರ ವಾಕ್ಯದಲ್ಲಿ ಯಾವುದನ್ನು ತಿಳಿದವನಾಗಿ ಹೊರಗಿನ ಯಾವ ಎಲ್ಲ ಸಂಗತಿ ಬಿಟ್ಟು ಬಿಟ್ಟ ಆತನು. ತಾನು ನಡೆದುಕೊಂಡ ಬಂದ ಆ ಧರ್ಮ ಬಿಟ್ಟು ಬಿಟ್ಟ ಆತನು. ಆತನ ಆಚಾರ ವಿಚಾರವನ್ನು ಬಿಟ್ಟು ಬಿಟ್ಟ. ಇದೆಲ್ಲ ಶಿಲುಬೆ ಮುಂದೆ ಎಲ್ಲ ಕಸವಾಗಿದೆ. ಶಿಲುಬೆಯಲ್ಲಿ ಇಲ್ಲ ಆಚಾರ ವಿಚಾರ, ಅದು ಮುಟ್ಟಬಾರ್ದು, ಇದು ಮುಟ್ಟಬಾರ್ದು ಎಂದು ಎಲ್ಲ ಸಂಗತಿ ಉಂಟಲ್ಲ, ಅದು ಎಲ್ಲ ಈ ಶಿಲುಬೆ ಮುಂದೆ ಏನಲ್ಲ. ಏಕೆಂದರೆ ಶಿಲುಬೆಯಲ್ಲಿ ಯೇಸು ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಇನ್ನು ಆಚಾರ ವಿಚಾರ ಅದೆಲ್ಲ ಬೇಡ, ಮುಗಿಸಿ ಆಗಿದೆ. ಆತನು ಆಲ್ರೆಡಿ ಪ್ರಿಯರೇ ನಿಮಗೆ ನಮಗೆ ಬಿಡುಗಡೆ ಕೊಟ್ಟು ಆಗಿದೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ. ದೇವರ ಮಕ್ಕಳಾಗಿ ನಾವು ಇದ್ದೇವೆ. ದೇವರ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಸತ್ಯವೇದ ಓದಿದರೆ, ಪೌಲನು ಬರೆದ ಕೆಲವು ಪತ್ರಿಕೆಯನ್ನು ನಮಗೆ ನಾವು ಓದಿನ ಗೊತ್ತಾಗ್ತದೆ. ಆತನೊಂದು ಕ್ರಿಸ್ತನ ವಿಷಯದಲ್ಲಿ ತಿಳಿಕೊಂಡ ರೀತಿ, ಆತನು ಕ್ರಿಸ್ತನ ಮಾರ್ಗದಲ್ಲಿ ನಡೆದ ರೀತಿ. ಏಕೆಂದರೆ ಕ್ರಿಸ್ತನ ಹಿಂದೆ ಹೋಗುವುದೆಂದರೆ, ಕ್ರಿಸ್ತನ ಹಿಂಬಾಲಿಸುವುದೆಂದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗ್ಬೇಕು. ಯೇಸು ಹೇಳ್ತಾನೆ, ಯಾರಿಗಾದ್ರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಆತನು ನನ್ನ ಹಿಂದೆ ಬರಲಿ. ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ಸಂಗತಿ ಪೌಲನು ಸರಿಯಾಗಿ ತಿಳಿದಿದ್ದಾನೆ. ಹೌದು, ನಾನು ಯೇಸುವನ್ನು ಹಿಂಬಾಲಿಸಿದ್ದೇನೆ, ಅವನು ಟೋಟಲಿ ಸಮರ್ಪಣೆ ಮಾಡಿದ್ದಾನೆ, ಹೊರಗಿನ ಸಂಗತಿ ಎಲ್ಲ ಬಿಟ್ಟಿದ್ದಾನೆ, ಯೇಸುನ ಹಿಂದೆ ಹೋಗ್ತಾನೆ. ಯಾವುದಕ್ಕೆ ಅವನು ಭಯ ಪಡಲಿಲ್ಲ, ಮರಣಕ್ಕೆ ಭಯ ಪಡಲಿಲ್ಲ, ಕಷ್ಟ ಸಂಕಟಕ್ಕೆ ಭಯ ಪಡಲಿಲ್ಲ. ಆದರೆ ಎಷ್ಟೋ ಸರಿ ಏಟು ಬಿದ್ದಿದ್ದು, ಎಷ್ಟೋ ಸರಿ ಜೈಲಿಗೆ ಹೋದನು, ಅದನ್ನು ಭಯ ಪಡಲಿ. ಏಕೆಂದರೆ ನಾನು ಹಿಂಬಾಲಿಸಿದವನು ನಾನು ಬಲ್ಲೇನೆಂದು ಆತನು ಹೇಳ್ತಾನೆ. ನಾನು ಬಲ್ಲೇನೋ ಆತನು ಯಾರಾಗಿದ್ದಾನೆ ಬಲ್ಲೇನು. ಇವತ್ತು ನೀವು ಮತ್ತು ನಾವು ಆತನನ್ನು ಹಿಂಬಾಲಿಸುವ ನಾವು ಯಾರಾಗಿದ್ದು ಬಲ್ಬೇಕು, ನಾವು ಅರಿಯಬೇಕು. ನಾವು ಹಿಂಬಾಲಿಸುವ ಯೇಸು ಯಾರೆಂದು ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ಇನ್ನೊಂದು ವಾಕ್ಯ ನಾವು ಓದುವಲ್ಲಿ 3:9 ಹೀಗೆ ಹೇಳ್ತಾನೆ ಆತನು, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವು ಆಗಿದ್ದೀರಿ. ಆತನು ಈ ರೀತಿ ಹೇಳ್ತಾನೆ. ಆತನಿಗೆ ಆದ ಒಂದು ಅನುಭವ, ನಾವು ದೇವರ ಜೊತೆ ಕೆಲಸದವರು. ಯಾರ್ಯಾರು ಹೊಸ ಒಡಂಬಡಿಕೆ ಇದ್ದಾರೆ ಅವರು ದೇವರ ಜೊತೆ ಕೆಲಸದವರು ಆಗಿದ್ದಾರೆ. ಒಟ್ಟೊಟ್ಟಿಗೆ ನಡೆಯುವುದು. ಕ್ರಿಸ್ತನ ಮತ್ತು ಅವರು ಒಟ್ಟಿಗೆ ಹೋಗುವುದು, ಒಟ್ಟಿಗೆ ನಡೆಯುವುದು. ಅದಕ್ಕೆ ಸಹ ಆತನು ಹೇಳ್ತಾ ಇದ್ದಾನೆ, ನಾವು ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡ ಆಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ ಯೇಸುಗೆ ಸ್ವೀಕಾರ ಮಾಡಿದವನು ದಿವಾಸಲ ಅವನು ಕಟ್ಟಲ್ಪಡಬೇಕು. ಹೇಗೆ ಒಂದು ಕಟ್ಟಡ ಕಟ್ಟಲ್ಪಡುವಾಗ, ಹೇಗೆ ಕಟ್ಟಲ್ಪಡುವಾಗ ಹೇಗೆ ದಿವಸ ಕಟ್ಟಲು ಒಂದೇ ದಿವಸ ಆಗ್ತದೆ, ಅದು ಒಂದೇ ದಿವಸ ಆಗುದಿಲ್ಲ ಪ್ರಿಯ. ಅದು ದಿನದಿಂದ ದಿನ ಕಟ್ಟಲ್ಪಡಬೇಕು. ಒಂದೊಂದೇ ಕಲ್ಲು ಕಟ್ಟಿ ಮತ್ತೆ ಅದು ಆ ಕಟ್ಟಡವು ಪೂರ್ಣವಾಗ್ತದೆ. ಅದೇ ರೀತಿಯಾಗಿ ಆತನು ಬರೆಯುತ್ತಾ ಇದ್ದಾನೆ ಇಲ್ಲಿ. ಮತ್ತು 11 ಹೇಳ್ತದಲ್ಲಿ ಆತನು ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ನಿಮ್ಮಲ್ಲಿ ಹಾಕಿರುವ ಅಸ್ಥಿವಾರ ಉಂಟಲ್ಲ, ಫೌಂಡೇಶನ್, ಅದು ಯೇಸು ಕ್ರಿಸ್ತನ ಆಗಿದ್ದಾನೆ. ಆ ಬಂಡೆ ಯೇಸು ಕ್ರಿಸ್ತನ ಆಗಿದ್ದಾನೆ. ಆ ವಾಕ್ಯ ಯೇಸು ಕ್ರಿಸ್ತನ ಆಗಿದ್ದಾನೆ. ನಿಮ್ಮಲ್ಲಿ ಉಂಟು, ಆಲ್ರೆಡಿ ಉಂಟು, ಒಬ್ಬ ವಿಶ್ವಾಸಿ ಒಳಗೆ ಉಂಟದು. ಪುನಃ ಹೇಳ್ತಾನೆ, ಆ ಅಸ್ಥಿವಾರವಲ್ಲದೆ ಮತ್ತೊಂದು ಅಸ್ಥಿವಾರ ಯಾರು ಹಾಕಲಾರರಷ್ಟೇ ಹೇಳ್ತಾನೆ. ಆ ಅಸ್ಥಿವಾರ ಅವನು ಹೇಳ್ತಾನೆ, ಆ ಅಸ್ಥಿವಾರವಲ್ಲದೆ ಮತ್ತೊಂದು ಅಸ್ಥಿವಾರ ಯಾರು ಹಾಕಲಾರರಷ್ಟೇ.
ಅಂದ್ರೆ ಕ್ರಿಸ್ತನೆಂಬ ವಾಕ್ಯ ಎಂಬ ಅಸ್ಥಿವಾರವು ನಿಮ್ಮ ಒಳಗೆ ಆಲ್ರೆಡಿ ಅದು ಉಂಟೀಗ. ಒಬ್ಬ ವಿಶ್ವಾಸಿ ಒಳಗೆ, ನೀನು ವಿಶ್ವಾಸಿ ಆಗಿದ್ದರೆ ನಿನ್ನ ಒಳಗೆ ಆಲ್ರೆಡಿ ಅದು ಉಂಟೀಗ. ನೀನು ಕಟ್ಟಲ್ಪಡ್ತಾ ಇದ್ದಿ. ಹೇಗೆ ಕಟ್ಟಲ್ಪಡುದು? ಹೇಗೆ? ನಿನ್ನ ಜೊತೆಗಾರನಾಗಿ ಕಟ್ಟಲ್ಪಡಬೇಕು. ಅಲ್ಲ, ದೇವರು ಕಟ್ಟುತ್ತಾನೆ, ನಾನು ಸುಮ್ಮನಿದ್ದರೆ ಸಾಕು, ಹಾಗೆ ಆಗುವುದಿಲ್ಲ. ದೇವರು ಕಟ್ಟುತ್ತಾನೆ ಅಂತ ಹೇಳ್ತಾನಲ್ಲ, ಕಟ್ಟಬಹುದು, ನನ್ನಷ್ಟಕ್ಕೆ ನಾನು ಇರ್ತೇನೆ, ಆಗುವುದಿಲ್ಲ. ಜೊತೆ ಕೆಲಸದವರು ಒಟ್ಟಿಗೆ ಆತನ ಅನ್ಯೋನ್ಯತೆಯಲ್ಲಿ ಇರಬೇಕು ಅಂತ ಆತನು ಬಯಸ್ತಾನೆ. ನೀವು ಆತನ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರಬೇಕು, ಜೊತೆಯಾಗಿ ನಡೆಯಬೇಕು, ಪ್ರಾರ್ಥನೆಯಲ್ಲಿ ಇರಬೇಕು, ಸತ್ಯವೇದ ಓದಬೇಕು, ಮತ್ತೆ ಆತನ ಆರಾಧನಾ ಸ್ತುತಿಯಲ್ಲಿ ಆತನ ಯಾವಾಗಲೂ ಕೊಂಡಾಡಬೇಕು. ಆತನು ಮಾಡಿದ ಉಪಕಾರ ಒಂದನ್ನು ಮರೆಯದೆ ಎಲ್ಲಾ ಉಪಕಾರಕ್ಕೆ ಆತನು ಸ್ತುತಿಸಬೇಕು. ಆತನಿಗೆ ಸಮಯ ಹೆಚ್ಚು ಕೊಡಬೇಕು. ನೀವು ಹೆಚ್ಚು ಸಮಯ ಯಾರಿಗೆ ಕೊಡಬೇಕು? ಆತನಿಗೆ ಕೊಡಬೇಕು. ಆಗ ನೀವು ಆತನ ಜೊತೆ ಕೆಲಸದರ ಆಗುತ್ತೀರಿ. ಕಟ್ಟಲ್ಪಡ್ತಾ ಇದ್ದೀರಿ. ದಿವಸ ಆ ಕಟ್ಟಡವು ಕಟ್ಟಲ್ಪಡ್ತಾ ಇದ್ದೀರಿ. ಆತ್ಮದಿಂದ ತುಂಬಿ, ಅಭಿಷೇಕದಿಂದ ತುಂಬಿ ನೀವು ಅದು ಕಟ್ಟಲ್ಪಡ್ತಾ ಇದ್ದೀರಿ. ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ಅದರ ಮಧ್ಯದಲ್ಲಿ ನಿಮಗೆ ಈ ಕಟ್ಟಲ್ಪಡುವಾಗ, ಆ ಕಲ್ಲು ಎತ್ತುವಾಗ ನಿಮಗೆ ಕಷ್ಟ ಆಗಬಹುದು. ಆದರೆ ಎತ್ತುಕೊಂಡು ಸರಿಯಾಗಿ ಇಟ್ಟು ಅದರೊಟ್ಟಿಗೆ ನೀವು ಕೆಲಸ ಮಾಡಬೇಕಾಗ್ತದೆ. ಕೆಲವರಿಗೆ ಹೀಗೆ ಉಂಟು, ಕ್ರಿಸ್ತನ ಹಿಂದೆ ಹೋದರೆ ನಾವು ತುಂಬಾ ಐಶ್ವರ್ಯವಂತರಾಗ್ತೇವೆ, ನಮಗೆ ಅದು ಸಿಗ್ತದೆ, ಇದು ಸಿಗ್ತದೆ. ಅದು ಸೆಕೆಂಡರಿ ಥಿಂಗ್ಸ್. ಖಂಡಿತ ಯೇಸುವಿನ ಹಿಂದೆ ಹೋದವರಿಗೆ ಆತನು ಎಂದಿಗೂ ಕೈ ಬಿಡುವುದಿಲ್ಲ. ಖಂಡಿತ ಆಶೀರ್ವಾದ ಉಂಟು. ಆದರೆ ಇದು ಕೂಡ ಒಬ್ಬ ವ್ಯಕ್ತಿ ತಿಳ್ಕೊಳ್ಳಬೇಕು, ಆತನ ಹಿಂದೆ ಹೋದರೆ ನಿಂದೆ ಸಿಗ್ತದೆ, ಕಷ್ಟ ಬರಬಹುದು, ಸಮಸ್ಯೆ ಬರಬಹುದು, ಎದುರಾಳಿ ಕೆಲವು ನಮಗೆ ಫೇಸ್ ಮಾಡಲಿಕ್ಕೆ ಸಿಗಬಹುದು. ಇದೆಲ್ಲ ಒಬ್ಬ ವ್ಯಕ್ತಿ ತಿಳ್ಕೊಳ್ಳಬೇಕು. ಒಂದು ವೇಳೆ ನೀನು ಆ ರೀತಿ ತಿಳ್ಕೊಂಡು ನಿನ್ನ ಡೈಲಿ ಬೇಸಿಸ್ ಇದ್ದ ಆ ಶಿಲುಬೆ ನೀನು ಹೊತ್ತುಕೊಂಡು ಹೋಗುವುದಾದರೆ ಖಂಡಿತ ನೀನು ಕಟ್ಟಲ್ಪಡ್ತಿ. ಇನ್ನೊಂದು ವಾಕ್ಯವನ್ನು ಓದುವ. 2ನೇ ಕೊರಿಂಥೀಯರ ಪತ್ರಿಕೆ, 2ನೇ ಕೊರಿಂಥೀಯರ ಪತ್ರಿಕೆ ಸೆಕೆಂಡ್ 1:20. ನಾವು ಓದುವ ಅಲ್ಲಿ ಮುಂದೆ ಉಂಟು. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಿಗೆ ದೃಢವಾಗುತ್ತವೆ. ನೋಡಿ, ಸರಿಯಾಗಿ ಪೌಲನು ಬರೆಯುತ್ತಾನೆ. ನಿಶ್ಚಯವಾಗಿ, ಅದನ್ನಂತೆ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರು ಕ್ರಿಸ್ತನಲ್ಲಿಯೇ ದೃಢವಾಗು, ಕ್ರಿಸ್ತನಲ್ಲಿಯೇ ಪರಿಪೂರ್ಣವಾಗು. ನೀವು ಹಳೆ ಒಡಂಬಡಿಕೆ ಎಷ್ಟು ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡ್ತೀರಿ, ಅದು ಎಲ್ಲ ಕ್ರಿಸ್ತನಲ್ಲಿ ಪರಿಪೂರ್ಣವಾಗುವುದು, ಕ್ರಿಸ್ತನಲ್ಲೇ ಸಂಪೂರ್ಣವಾಗುವುದು, ಕ್ರಿಸ್ತನಲ್ಲೇ ಮುಗಿಸಲ್ಪಡುವುದು. ಅಂದ್ರೆ ಏನೂ ಆಗಲಿ ಕ್ರಿಸ್ತನು ಸೆಂಟರ್ ಆಗಿರಬೇಕು. ನಿಮ್ಮ ಜೀವಿತದಲ್ಲಿ ಮಧ್ಯದಲ್ಲಿ ಇರಬೇಕು. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕೆಲಸ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಆತನು ಸೆಂಟರ್ ಆಗಿರಬೇಕು. ಆತನಿಗೆ ಮೊದಲನೇ ಸ್ಥಾನ ಕೊಡಬೇಕು. ಯಾವಾಗ ಆತನಿಗೆ ನೀವು ಮೊದಲನೇ ಸ್ಥಾನ ಕೊಡ್ತೀರಿ, ಖಂಡಿತವಾಗಿ ನಿಮಗೆ ಸಂತೋಷದಲ್ಲಿ ಇರ್ತಾನೆ. ಆತ ನಿಮಗೆ ಬಿದ್ದರೂ ಆತನು ಹೇಳ್ತಾನೆ. ಏಕೆ? ನೀವು ಎಲ್ಲಿದ್ದಾನೆ? ಕ್ರಿಸ್ತನು ನಿಮ್ಮ ಸೆಂಟರ್ ಅಲ್ಲಿ ಇದ್ದಾನೆ, ಮಧ್ಯದಲ್ಲಿದ್ದಾನೆ. ಆದ ಕಾರಣ ಅಲ್ಲಿ ಹೇಳ್ತಿದೆ, ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳ್ತೇವೆ. ಆಮೇನ್ ಎಂದರೆ ಎಂದುದು ಆತನ ಒಟ್ಟೊಟ್ಟಿಗಿದ್ದಾನೆ. ಆಮೇನ್ ಎಂದರೆ ಆಯಿತು, ನಿನಗೆ ಆಶೀರ್ವಾದ ಬಂದಾಯಿತು. ಆತನು ಸುನಿಶ್ಚಿತ ಆಶೀರ್ವಾದ ಅಂದ್ರೆ ನಿನ್ನ ಪ್ರಾರ್ಥನೆ ಆತನು ಕೇಳಿದನು, ಆಮೇನ್ ಆಯಿತು.
ಅಂದ್ರೆ ಎಲ್ಲಿದ್ದಾನೆ? ಅದರ ಜೊತೆ ಕೆಲಸದವರಾಗಿ ನಿನ್ನ ಜೊತೆ 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 ಇದ್ದಾನೆ, ನಿನ್ನ ಮಧ್ಯದಲ್ಲಿ ಇದ್ದಾನೆ. ಅದಕ್ಕೆ ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ ಯಾರಾಗಿದ್ದಾನೆ? ದೇವರ ಪ್ರಭಾವದಿಂದ ತುಂಬಿದವನಾಗಿದ್ದಾನೆ, ದೇವರ ಅಭಿಷೇಕದಿಂದ ತುಂಬಿದವನಾಗಿದ್ದಾನೆ, ದೇವರ ವಾಕ್ಯದಿಂದ ತುಂಬಿದವನಾಗಬೇಕು, ದೇವರ ಜೊತೆ ಕೆಲಸದವನಾಗಬೇಕು, ಒಟ್ಟಿಗೆ ನಡೆಯಬೇಕು. ಹಳೆ ಒಡಂಬಡಿಕೆ ಹಾಗೆ ಇಲ್ಲ. ದೇವರ ಆತ್ಮ ಬರುತ್ತಿತ್ತು, ಪ್ರವಾದಿಯ ಒಳಗೆ ಹೋಗ್ತಿತ್ತು. ಹೊಸ ಒಡಂಬಡಿಕೆ ಹಾಗೆ ಅಲ್ಲ. ನಿಮ್ಮೊಟ್ಟಿಗೆ ಆತನ ಪರ್ಮನೆಂಟ್ ಆಗಿದ್ದಾನೆ. ಪ್ರಿಯರೇ, ಪರಿಶುದ್ಧ ಆತ್ಮನ ಪರ್ಮನೆಂಟ್ ಇದ್ದಾನೆ, ನಿಮ್ಮ ಒಳಗಿದ್ದಾನೆ. ಆ ಪರ್ಮನೆಂಟ್ ಇದ್ದ ಆ ಪರಿಶುದ್ಧ ಆತ್ಮನು ನೋಡಿ, ನೀವು ಒಂದು ವೇಳೆ ದೇವರ ಚಿತ್ತಕ್ಕೆ ವಿರುದ್ಧ ಹೋಗುವಾಗ ಆತನು ಎಚ್ಚರಿಸ್ತಾನೆ, ನಿಮಗೆ ಮನವರಿಕೆ ಕೊಡ್ತಾನೆ. ಒಳಗಿಂದ ಪರಿಶುದ್ಧ ಆತ್ಮನು ಬಡಿಯುತ್ತಾನೆ. ನೀನು ತಪ್ಪು ಮಾಡ್ತಾ ಇದ್ದಿ, ನೀನು ರಾಂಗ್ ರೂಟ್ ಹೋಗ್ತಾ ಇದ್ದಿ. ಒಂದು ವೇಳೆ ನಿಮಗೆ ಅದು ಆಗುದಿಲ್ಲ ಅಂದ್ರೆ, ಮನವರಿಕೆ ಆಗುದಿಲ್ಲ, ಏನು ಫೀಲಿಂಗ್ ಆಗುದಿಲ್ಲ, ಏನಾಗುದಿಲ್ಲ ಒಳಗಿಂದ, ಅದರ ಅರ್ಥ ನಿನಗೆ ದೇವರ ಆತ್ಮ ಬಿಟ್ಟು ಹೋಗಿದೆ ಅಂತ ಅರ್ಥ. ನಿನಗೆ ದೇವರ ಆತ್ಮ ಬಿಟ್ಟು ಹೋಗಿದೆ, ಹೊರಗೆ ಹೋಗಿದೆ, ಅದು ಆಲ್ರೆಡಿ ಹೋಗಿದೆ. ನಿನ್ನ ಅಭಿಷೇಕ ಹಿಡಿದು ಹೋದದ್ದು ಗೊತ್ತೇ ಆಗುದಿಲ್ಲ ನಿನಗೆ. ಈಗ ನೀನು ಹೇಗಿದ್ದಿ? ನಾರ್ಮಲ್ ಆರ್ಡಿನರಿ ಮನುಷ್ಯನ ಹೇಗಿದ್ದಿ ಆ ರೀತಿ ಇದ್ದಿ. ಆಕ್ಚುಲಿ ದೇವರ ಮಕ್ಕಳು ಆ ರೀತಿ ಇರಬಾರ್ದು. ದೇವರ ಮಕ್ಕಳು ಪ್ರತ್ಯೇಕವಾಗಿದ್ದಾರೆ. ದೇವರ ಮಕ್ಕಳು ದೇವರ ಸ್ಪೆಷಲ್ ಆಗಿದ್ದಾರೆ. ಏಕೆಂದ್ರೆ ದೇವರ ಅವರಿಗೆ ಪ್ರತ್ಯೇಕ ಮಾಡಿದ್ದಾನೆ. ಅದಕ್ಕೆ ವಾಕ್ಯ ಎಲ್ಲ ಕೊಟ್ಟಿದ್ದಾನೆ. ಅದನ್ನು ಎಲ್ಲಾ ವಾಕ್ಯದ ಮುಖಾಂತರ ಮಾತಾಡಿದೆ. ನಾವು ಹೇಗೆ ನಡೆಯಬೇಕು, ಹೇಗೆ ಇರಬೇಕು, ಈ ಲೋಕದಲ್ಲಿ ಏನು ಮಾಡಬೇಕು, ಎಲ್ಲ ಆತನು ನಮಗೆ ಪ್ರಿಯರೇ ತಿಳಿಸಿದ್ದಾನೆ. ಪುನಃ ಇಲ್ಲಿ ಮುಂದೆ ಹೇಳ್ತದೆ ಆ ಮುಂದಿನ ವಾಕ್ಯ, ನಮ್ಮನ್ನು ಅಭಿಷೇಕಿಸಿ ಏನ್ ಮಾಡ್ತಾನೆ? ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನುನ್ನತೆಯಲ್ಲಿ ಸೇರಿಸಿ. ನಮ್ಮನ್ನು ಅಭಿಷೇಕಿಸ್ತಾನೆ ಕ್ರಿಸ್ತನ ಅನುನ್ನತೆಯಲ್ಲಿ, ಒಟ್ಟಿಗೆ ಕ್ರಿಸ್ತನ ಅನುನ್ನತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವನು ದೇವರೇ ಅಂತಾನೆ. ಯಾಕೆ ಅಭಿಷೇಕ ಮಾಡಿದ್ದಾನೆ ದೇವರು ನಿಮ್ಮನ್ನು? ಅಲ್ಲಿ ದೇವರು ವಾಕ್ಯತ್ತದೆ, ನಮ್ಮನ್ನು ಅಭಿಷೇಕ ಮಾಡಿದನು, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ, ಜೊತೆ ಕೆಲಸದವರಾಗಿ ಸೇರಿಸಿ, ಒಟ್ಟಿಗೆ ರಿಲೇಶನ್ಶಿಪ್ ಸೇರಿಸಿ. ವೆರಿ ಇಂಪಾರ್ಟೆಂಟ್. ಕ್ರಿಸ್ತನು ಈಗ ಬರುವಾಗ ನೀವು ಕ್ರಿಸ್ತನ ರಿಲೇಶನ್ಶಿಪ್ ಅಲ್ಲಿ ಇರಬೇಕು. ಆತನ ಒಟ್ಟಿಗೆ ನೀವು ನಡೆಯಬೇಕು. ನಾವು ಅಲ್ಲಿ ಹೇಳ್ತದೆ, ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವನು ದೇವರೇ. ಮುಂದೆ ಏನಂತದಲ್ಲಿ, ಆತನು ನಮ್ಮ ಮೇಲೆ ನೋಡಿ, ಹಾಕಿ, ಆತನು ಏನ್ ಮಾಡ್ತಾನೆ? ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾರಕನಾಗಿ ಅನುಗ್ರಹಿಸ್ತಾನೆ. ಏನುಂಟು? ನಿಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನ ಸುರಿಸಿ ಅಲ್ಲಿ ಏನ್ ಮಾಡ್ತಾನೆ? ಮುದ್ರೆ ಹಾಕಿದ್ದಾನೆ, ಶೀಲ ಹಾಕಿದ್ದಾನೆ. ನೋಡಿ, ನೀವು ಎಲ್ಲಿಯಾದ್ರೂ ಲೋಕದ ರೀತಿಯಲ್ಲಿ ಕೆಲಸಕ್ಕೆ ಹೋಗುವಾಗ, ನೀವು ಒಂದು ಅಗ್ರಿಮೆಂಟ್ ಮಾಡುವಾಗ, ನಿಮ್ಮ ಮನೆ ರಿಜಿಸ್ಟರ್ ಮಾಡುವಾಗ ಏನಾಗ್ತದೆ? ಒಂದರೆ ಆ ಪೇಪರ್ ಕೊಂಡೋಗಿ ಹೇಗೆ ನಿಮ್ಮ ಮನೆಯಲ್ಲಿ ಇಟ್ಟಿದ್ರೆ ಆಗ್ತದ? ಅದು ಹೋಗಿ ಗೌರ್ಮೆಂಟ್ ಆಫೀಸಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡುವಾಗ ಅಲ್ಲಿ ಒಂದು ಮುದ್ರೆ ಹೊಡೆಯುತ್ತಾರೆ. ಆ ಮುದ್ರೆ ಅದು ಗುರುತಾಗಿದೆ, ಇದು ನಿನ್ನದಾಗಿದೆ. ಅದೇ ಪ್ರಕಾರ ಅಲ್ಲಿ ದೇವರ ವಾಕ್ಯವಿದೆ, ಆತನ ನಮ್ಮ ಮೇಲೆ ಮುದ್ರೆ ಹಾಕಿ, ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪರಿಶುದ್ಧಾತ್ಮನ ಸಂಚಾರಕನಾಗಿ ಅನುಗ್ರಹಿಸ್ತಾನೆ. ಅಂದ್ರೆ ಪರಿಶುದ್ಧಾತ್ಮನೇ ಒಳಗೆ ಆತನ ಮುದ್ರೆ ಹಾಕಿ ಇಟ್ಟಿದ್ದಾನೆ. ಅಂದ್ರೆ ನೀನು ಆತನವನು. ಈಗ ಇವತ್ತು ನೀನು ಲೋಕ ತಿಳಿಲಿಕ್ಕಿಲ್ಲ ನೀನು ಯಾರು ಎಂದು, ಆದರೆ ಆತನು ನಿನಗೆ ತಿಳಿದವನಾಗಿದ್ದಾನೆ. ನೀನು ಯಾರಾಗಿದ್ದೀ ಎಂದು ತಿಳಿದವನಾಗಿದ್ದಾನೆ. ನೀನು ಯಾವ ಸಮಸ್ಯೆಯಲ್ಲಿ ತಿಳಿದವನಾಗಿದ್ದಾನೆ.
ಎಲ್ಲ ಆತನಿಗೆ ಗೊತ್ತುಂಟು. ಆತನು ಎಂದಿಗೂ ಬಿದ್ದವನಿಗೆ ಏಳಿಸದೆ ಕೂತ್ಕೊಳ್ತಿಲ್ಲ. ಖಂಡಿತ ಆತನು ಏಳಿಸುವನಾಗಿದ್ದಾನೆ. ಅದಕ್ಕೆ ಸರ ಏನುಂಟು, ನಿಮ್ಮ ಹೃದಯದಲ್ಲಿ ಮುದ್ರೆ ಉಂಟು. ಇನ್ನೊಂದು ವಾಕ್ಯ ತೆಗೋ, 5 2ನೇ ಕೊರಿಂಥೀಯರ ಪತ್ರಿಕೆ 5 9. ಆದ್ದರಿಂದ ಅಂತಾನೆ. ಆದುದರಿಂದ ನಾವು ದೇಹ ಎಂಬ ಮನೆಯಲ್ಲಿದ್ದರೂ, ಈಗ ನಾವು ಎಲ್ಲಿದ್ದೇವೆ? ದೇಹ ಎಂಬ ಮನೆಯೊಳಗಿದ್ದೇವೆ ನಾವು. ಈ ಮನೆ, ಈ ದೇಹ ಎಂದರೆ ಮನೆ. ಇಷ್ಟೆಲ್ಲ ಆಗ್ತಾ ಉಂಟು, ಈ ಮನೆಯೊಳಗೆ ಇದ್ದು ಆಗ್ತಾ ಉಂಟು. ಆದ್ದರಿಂದ ದೇಹ ಎಂಬ ಮನೆಯೊಳಗೆ ಸರಿಯೇ ಇದ್ದರೂ ಸರಿಯೇ, ಅದನ್ನು ಬಿಟ್ಟಿದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ ಅಂತಾನೆ. ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ನಮ್ಮ ಗುರಿಯಾಯಿತು. ಏನೇ ಆಗಲಿ, ನೀವು ಏನೋ ಮಾಡಿ ಕರ್ತನಿಗೆ ಮೆಚ್ಚುಗೆ ಆಗಬೇಕು. ಮೊದಲು ತಿಳಿದುಕೊಳ್ಳಬೇಕು, ನನ್ನ ಜೀವಿತ ಕರ್ತನು ಮೆಚ್ಚುತ್ತಾನ, ನಾನು ಮಾಡುವ ಸೇವೆ ಕರ್ತನು ಮೆಚ್ಚುತ್ತಾನ, ನಾನು ನಡೆಯುವ ನಡವಳಿಕೆ ಕರ್ತನು ಮೆಚ್ಚುತ್ತಾನ. ಆತನು ಮೆಚ್ಚಬೇಕು ಪ್ರಿಯರೇ. ನಮಗೆ ಲೋಕ ಮೆಚ್ಚಿದ್ದರೆ ನಮ್ಗೆ ಏನು ಸಮಸ್ಯೆ ಇಲ್ಲ, ನಿಮ್ಮವರು ಮೆಚ್ಚಿದ್ರೆ ಸಮಸ್ಯೆ ಇಲ್ಲ, ಮೆಚ್ಚಬೇಕಿದ್ರೆ ಇಲ್ಲ. ಆತನು ಮೆಚ್ಚಬೇಕು, ನಮಗೆ ಆತನು ಮೆಚ್ಚಬೇಕು. ಆತನಿಗೆ ಮೆಚ್ಚಬೇಕಾದ್ರೆ ಏನ್ ಮಾಡಬೇಕು? ಕ್ರಿಸ್ತ ಯೇಸುನ ಅನುನದಲ್ಲಿ ನಾವು ಇರಬೇಕು. ಕ್ರಿಸ್ತ ಯೇಸುನ ಆತ್ಮ ನಮಗೆ ಏನು ಹೇಳ್ತಿದೆ ಅದರ ಬಗ್ಗೆ ನಡೆಯಬೇಕು. ಕ್ರಿಸ್ತ ಯೇಸುನ ಮಾರ್ಗದಲ್ಲಿ ನಡೆಯಬೇಕು. ಆಗ ಮಾತ್ರ ಅಲ್ಲಿ ದೇವರ ವಾಕ್ಯ ಅಲ್ಲಿ ನೆರವೇರಿಸಲಿದ್ದರೆ. ಅದರಿಂದ ನಾವು ದೇಹವೆಂಬ ಮನೆಯಲ್ಲಿ ಇದ್ದರೂ ಸರಿ. ನೋಡಿ, ಈ ಮನೆಯಲ್ಲಿ ಒಳಗಡೆ ಇದ್ದೇವೆ ಈಗ, ಸರಿ. ಅದನ್ನು ಬಿಟ್ಟರೂ ಸರಿ, ಅದನ್ನು ಬಿಟ್ಟರೂ ಸರಿ. ಕರ್ತನು ಮೆಚ್ಚುವನ ಆಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಅವನನ್ನು ಬರೆಯುತ್ತಾ ಇದ್ದಾನೆ, ನಮ್ಮ ಒಂದೇ ಗುರಿ ಆತನು ಮೆಚ್ಚಬೇಕು. ಒಂದು ವೇಳೆ ನಾವು ಕರ್ತನಿಗೆ ಸ್ವೀಕಾರ ಮಾಡುವ ಮೊದಲು ನಮಗೆ ಬೇಕಾದ ರೀತಿಯಲ್ಲಿ ನಾವು ನಡೆದೇವೆ, ನಮಗೆ ಆತ ಮೆಚ್ಚುತ್ತಾನ ಇಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಜೀವ ಸ್ವರೂಪನಾದ ದೇವರು ಯಾರೆಂದೇ ಗೊತ್ತಿರಲಿಲ್ಲ. ನಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ನಡೆದಿರಿ, ನಾವು ಲೋಕದ ರೀತಿಯಲ್ಲಿ ನಡೆದಿರಿ ಖಂಡಿತವಾಗಿ. ಆದರೆ ದೇವರು ಮಾನವನಿಗೆ ಒಂದು ಅವಕಾಶ ಕೊಟ್ಟ, ನಿಮಗೆ ನಮಗೆ ಒಂದು ಅವಕಾಶ ಆತನು ಕೊಟ್ಟ. ನೋಡಿ, ಅದು ಆತನ ಪ್ರೀತಿಯಾಗಿದೆ. ದೇವರ ಪ್ರೀತಿ ಎಷ್ಟು ಕ್ರೂರಿ ಇದ್ದರು ಆತನು ಬದಲಾಯಿಸಿಗೆ ಸಕ್ತನಿದ್ದಾನೆ. ನಾವು ಸತ್ಯ ವೇದನೆ ನಮಗೆ ಗೊತ್ತಾಗ್ತದೆ, ಓದಿದ್ರೆ ಗೊತ್ತಾಗ್ತದೆ ಒಬ್ಬ ವ್ಯಕ್ತಿ ಎಷ್ಟು ಕ್ರೂರಿ ಇದ್ದರು ಆತನು ಬದಲಾಯಿಸ್ತಾನೆ. ಆತನ ಗೊತ್ತುಂಟು ಯಾವ ರೀತಿಯಲ್ಲಿ ಬದಲಾಯಿಸಲಿಕ್ಕೆ ಉಂಟೆಂದು ಆತನಿಗೆ ಗೊತ್ತುಂಟು. ಒಂದು ಬದಲಾವಣವಾದ ವ್ಯಕ್ತಿ ಆತನ ಹಿಂದೆ ನೋಡುವುದಿಲ್ಲ, ಹಿಂದೆ ಎಂದಿಗೂ ಆತನು ನೋಡುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ, ಯಾರಾದರೂ ನೇಗಿಲಿಗೆ ಕೈ ಇಟ್ಟು ಹಿಂದೆ ನೋಡಿದರೆ ನನ್ನ ರಾಜ್ಯದೊಳಗೆ ಬರಲಿಕ್ಕೆ ಯೋಗ್ಯನಲ್ಲ. ದೇವರ ರಾಜ್ಯದ ಒಳಗೆ ಬರಲಿಕ್ಕೆ ಆತನು ಯೋಗ್ಯನಲ್ಲ ಹೇಳ್ತಾನೆ. ನೀವೆಲ್ಲರೂ ಮೊದಲಿನ ಯೇಸುವನ್ನು ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡಿದರೆ ನೀವು ನೇಗಿಲಿಗೆ ಹೋಗಲಿ ಕೈ ಹಿಡಿದಿರಿ. ಈಗ ಸಾಕಾಯ್ತು ಎಂದು ಹಿಂದೆ ನೋಡ್ಲಿಕ್ಕಿಲ್ಲ, ಆತನ ಹಿಂದೆ ಹೋಗ್ತಾ ಇರಬೇಕು, ಉಳುತ್ತಾ ಇರಬೇಕು. ಗೊತ್ತುಂಟು ಆ ಉಳಿದ ನಂತರ ಏನಾಗ್ತದೆ ಅಂತ ಗೊತ್ತಿರಬೇಕು ನಿಮಗೆ. ಅದಕ್ಕೆ ಇಲ್ಲಿ ಬರೆಯುತ್ತಾನೆ, ಈ ಲೋಕ ಎಂಬ ಈ ಭೂಮಿಯಲ್ಲಿ ನಾವು ಇದ್ದೇವೆ ಅಲ್ವಾ, ಶರೀರದಲ್ಲಿ ಇದ್ದೇವೆ. ಎಲ್ಲರಿಗೆ ಒಂದು ದಿವಸ ಲೆಕ್ಕ ಕೆಡಲಿಕ್ಕುಂಟು. ತಾನು ಮಾಡಿದ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಲೆಕ್ಕ ಕೆಡಲಿಕ್ಕುಂಟು ಪ್ರಿಯರೇ. ಎಲ್ಲರಿಗೆ ಅವಿಶ್ವಾಸ ಆಗಲಿ ವಿಶ್ವಾಸ ಆಗಲಿ ಲೆಕ್ಕ ಕೊಡ್ಲಿಕ್ಕುಂಟು. ನೀವು ಎಣಿಸಬಹುದು, ಹೌದು ನಾನು ವಿಶ್ವಾಸಿ, ನನಗೆ ಲೆಕ್ಕ ಕೊಡ್ಲಿಕ್ಕಿಲ್ಲ. ದೇವರ ವಾಕ್ಯ ಓದಿ ನಾವು ತಿಳ್ಕೊಳ್ಳುವ ಉಂಟಾ ಇಲ್ಲ ಅಲ್ಲಿ ಮುಂದೆ ಓದುವ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ಪ್ರತಿಯೊಬ್ಬನು ಅಲ್ಲಿ ಹೇಳಿದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ
ನಡೆಸಿದ ಒಳ್ಳೆಯದಕ್ಕಾಗಲಿ ನಡೆಸಿದ ಒಳ್ಳೆಯದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವೆಲ್ಲರೂ ಅಂದ್ರೆ ದೇವರ ಮಕ್ಕಳು ಸೇರಿದರಲ್ಲಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಎಲ್ಲರೂ ಎಲ್ಲಾ ವಿಶ್ವಾಸಿಗಳು ಬಂದರು ಅದರಲ್ಲಿ ಆತನ ನ್ಯಾಯಸ್ಥಾನದ ಮುಂದೆ ನಿಲ್ಲಿಕೊಟ್ಟು ಯಾರು ಬರೆಯುತ್ತೇನೆ ಪೌಲನು ಬರೆಯುತ್ತಾನೆ ನಮಗೆಲ್ಲರಿಗೆ. ನೀವು ಈ ರೀತಿ ಸುವಾರ್ತೆ ಕೇಳಬಹುದು. ಕ್ರಿಸ್ತನು ಆಲ್ರೆಡಿ ಶಿಲುಬೆಯಲ್ಲಿ ನಮ್ಮ ಪಾಪ ಸಮರ್ಪಣೆ ಮಾಡಿದ್ದಾನೆ. ಇನ್ನು ನಿಮ್ಮ ಪಾಪಕ್ಕೆ ಸಮಯ ಕೇಳುವ ಅಗತ್ಯ ಇಲ್ಲ. ನೀವು ಅಗತ್ಯ ಇಲ್ಲ, ನಿಮಗೆ ಆಲ್ರೆಡಿ ಸಮಸ್ಯೆ ಆಗಿದೆ. ಇನ್ನು ಖಾಲಿ ದೇವರ ಹಿಂದೆ ಕ್ರಿಸ್ತನ ಹಿಂದೆ ನೀವು ಬನ್ನಿರಿ ಮತ್ತು ಆತನ ಆಶೀರ್ವಾದವನ್ನು ಏನು ಮಾಡಿರಿ, ಆಶೀರ್ವಾದದಿಂದ ಸಂತೋಷ ಪಡಿರಿ. ಅದರ ಅರ್ಥ ಈ ರೀತಿ ಅರ್ಥದ ಎಲ್ಲ ನೀನು ವಿಶ್ವಾಸಕ್ಕೆ ಬಂದ ನಂತರ ನೀನಾಗಲಿ ನಾನಾಗಲಿ ತಪ್ಪು ಮಾಡುವುದಿಲ್ಲವ, ಪಾಪ ಮಾಡುವುದಿಲ್ಲವ, ಸುಳ್ಳು ಹೇಳುವುದಿಲ್ಲವ, ಈ ಲೋಕದಲ್ಲಿ ನೀವು ಕತ್ತಲೆ ತುಂಬಿದ ಲೋಕದಲ್ಲಿ ನಡೆಯುವಾಗ ಪರಿಶುದ್ಧರಾಗಿ ನಡೀತೀರಾ, ಯಾವೊಂದು ತಪ್ಪು ಮಾಡದೆ ನಡೀತೀರಾ. ಒಂದು ವೇಳೆ ನೀವು ನಡೆಯದಿಲ್ಲಾದರೆ ನೀವು ಡೈಲಿ ನಿಮ್ಮ ಪಾಪಕ್ಕೆ ಸಮಯ ಕೇಳಬೇಕು. ಆತನು ಶ್ರಮಿಸ್ತಾನೆ, ಅರ್ಥ ಮಾಡಿಕೊಳ್ಳಿ. ಆತನು ಶ್ರಮಿಸುವ ದೇವರು. ಅದರ ಅರ್ಥ ನಿಮಗೆ ಸಮಯ ಕೊಡುವುದಿಲ್ಲ, ಸಮಯ ಕೊಡ್ತಾರೆ. ನನ್ನ ಮಗಳು ನನ್ನ ಮಗನು ತಪ್ಪು ಮಾಡ್ತಾ ಸಮಯ ಕೇಳ್ತಾರೆ, ಶ್ರಮಿಸ್ತಾನೆ ಆತ. ಅದರ ಅರ್ಥ ನಾನು ಏನು ಮಾಡಿದರೂ ಆಗ್ತದೆ, ಹೇಗೆ ನಡೆದರೂ ಆಗ್ತದೆ ಎಂದು ನೀನೊಂದು ವೇಳೆ ನಿನ್ನ ಮನಸ್ಸಲ್ಲಿ ಇದ್ದರೆ ಪ್ರಿಯರೇ ಅದು ತೆಗೆದು ಹೊರಗಾಕ, ಅದು ತೆಗೆದು ನಾವು ಹೊರಗಾಕಬೇಕು. ಏಕೆಂದರೆ ವಿಶ್ವಾಸ ಆಗಲಿ ಆತನ ನ್ಯಾಯ ಸನ್ನಿಧಿಯ ಮುಂದೆ ಒಂದು ದಿವಸ ನಿಲ್ಲಕ್ಕೆ ಉಂಟು. ಅದರ ಅರ್ಥ ಆತ ನಿಮಗೆ ನರಕಕ್ಕೆ ಹಾಕ್ತಾನೆಂದಲ್ಲ, ಆದರೆ ನಿಮಗೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಒಂದು ತಡೆ ಉಂಟು. ಏಕೆಂದರೆ ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಆದ ರಕ್ಷಣೆ ಹೊಂದಿದ ನಂತರ ಆದ ಪಾಪ ನಿನಗೆ ಅದು ತಡೆಯುತ್ತದೆ. ಆ ದಿವಸ ಅಲ್ಲಿ ಗೋಡೆಯಾಗಿ ನಿಲ್ತದೆ. ಅದಕ್ಕೋಸ್ಕರ ಶರೀರದಲ್ಲಿ ನಾವು ಇರುವಾಗ ಈಗ ಏನ್ ಮಾಡಬೇಕು, ಜೊತೆ ಕೆಲಸ ಬಂದರೆ ಅರ್ಥ ಏನು, ಇರುವಾಗನೇ ಆತ ನಮ್ಮ ಜೊತೆಯಲ್ಲಿ ಇದ್ದಾನೆ. ಏನ್ ಮಾಡಬೇಕು, ನಾವು ಪಶ್ಚಾತ್ತಾಪ ಪಟ್ಟು ನನಗೆ ಶ್ರಮಿಸಿ, ಏಕೆ ಜೊತೆಯಲ್ಲಿ ಇದ್ದಾನೆ ಆತನ ಅನ್ಯೋನ್ಯತೆಯಲ್ಲಿ ನಾವು ನಡೆಯಬೇಕು. ಏಕೆಂದರೆ ನಮಗೆ ಆ ಸ್ಥಳದ ಒಳಗೆ ಹೋಗ್ಲಿಕ್ಕೆ ಉಂಟು, ಪರಿಶುದ್ಧ ಸ್ಥಳದ ಒಳಗೆ ಹೋಗ್ಲಿಕ್ಕೆ ನಾವು ಕೂಡ ಪರಿಶುದ್ಧರಾಗಿರಬೇಕು. ಹೇಗೆ ಪರಿಶುದ್ಧರಾಗಬೇಕು? ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟರಾಗಿ ನಾವು ಪರಿಶುದ್ಧರಾಗಬೇಕು. ದಿವಸಲು ನಮ್ಮ ಪಾಪ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಡಬೇಕು. ಬೆಳಿಗ್ಗೆ ಎದ್ದು ನೀವು ಕಂಪ್ಲೀಟ್ ಸರೆಂಡರ್ ಮಾಡಬೇಕು. ಟೋಟಲಿ ದಿವಸ ನಿನ್ನ ಕೈಗೆ ನಾನು ಕೊಡ್ತೇನೆ, ನಿನ್ನನ್ನು ನಡೆಸು. ನಿನ್ನ ಯೇಸು ಕ್ರಿಸ್ತನ ಪರಿಶುದ್ಧ ನಾವು ಕೇಳಿಕೊಳ್ಳಬೇಕು. ಯೇಸು ಕ್ರಿಸ್ತನ ರಕ್ತ ಈಗ ಕೂಡ ಜೀವ, ಅದರಲ್ಲಿ ಜೀವ ಉಂಟು. ನೀವು ಏನು ಮಾಡಬೇಕು, ನಿಮ್ಮ ಮೇಲೆ ಕೇಳಿಕೊಳ್ಳಬೇಕು, ನಿಮ್ಮ ಕುಟುಂಬದ ಮೇಲೆ ಕೇಳಿಕೊಳ್ಳಬೇಕು, ನಿಮ್ಮ ಜೀವದ ಎಲ್ಲ ಅಂಗಗಳ ಮೇಲೆ ನೀವು ಕೇಳಿಕೊಳ್ಬೇಕು. ಮತ್ತು ಆತನ ಹತ್ರ ಪ್ರಾರ್ಥನೆ ಮಾಡಿ ನನಗೆ ನಡೆಸು ಸ್ವಾಮಿ, ಆತನ ಕೈಗೆ ನಾವು ಒಪ್ಪಿಸಿಕೊಡ್ಬೇಕು. ನೀನು ನಡೆಸುವತ್ತು ನನಗೆ ಸ್ವಾಮಿ, ನಾನು ಬಲಹೀನನು, ನೀನು ಶಕ್ತನಾಗಿದ್ದೀ. ಯಾವಾಗ ಬಲಹೀನನೇ ಒಟ್ಟಿಗೆ ಶಕ್ತನು ಸೇರುತ್ತಾನ ಆಗ ಅವನಿಗೆ ಬೀಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಸರ ಪ್ರಿಯರೇ, ಎಲ್ಲರಿಗೆ ನ್ಯಾಯ ತೀರ್ಪಿನ ಮುಂದೆ ಒಂದು ದಿವಸ ನಿಲ್ಲಕ್ಕೆ ಉಂಟು. ಎಫೆಸಕರಿಂದ ಪತ್ರಿಕೆ ತೆಗೆಯುವ ನಾವು ಎಫೆಸನ್ಸ್ 2 ಪೌಲನು ಈ ರೀತಿ ಬರೆಯುತ್ತಾ ಇದ್ದಾನಲ್ಲಿ 3 ಓದ ನಾವು ಅಲ್ಲಿ. ಎಫೆಸಕರಿಂದ ಪತ್ರಿಕೆ 2:3
ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ನಾವು ಪೂರ್ವದಲ್ಲಿ ಅವಿಧೇಯರಾಗಿ ನಡೆದೆವು, ಬೇಕಾದ ರೀತಿಯಲ್ಲಿ ನಡೆದೆವು, ಪಾಪದಲ್ಲಿ ನಡೆದೆವು, ಶಾಪದಲ್ಲಿ ಇದ್ದೆವು, ನಾವು ಹಿರಿಯರ ಸಂಪ್ರದಾಯದಲ್ಲಿ ಇದ್ದೆವು, ಧರ್ಮದಲ್ಲಿ ಇದ್ದೆವು, ಧರ್ಮದಲ್ಲಿ ಕಟ್ಟಲ್ಪಟ್ಟಿದ್ದಾಗಿ ಈ ರೀತಿ ನಡೆದೆವು, ಕತ್ತಲೆಯಲ್ಲಿ ನಡೆದೆವು. ಶರೀರ ಭಾವದ ಆಶೆಗಳಿಗೆ ಪೂರ್ವದಲ್ಲಿ ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸ್ತಾ ನಡೆದು ಮಿಕ್ಕದವರಂತೆ ಸ್ವಭಾವ ಸಿದ್ಧರಾಗಿ ದೇವರ ಕೋಪಕ್ಕೆ ನಾವು ಗುರಿಯಾಗಿದ್ದೇವೆ. ಒಂದು ಸಮಯದಲ್ಲಿ ದೇವರ ಕೋಪ ನಮ್ಮ ಮೇಲೆ ಇತ್ತು. ಒಂದು ಸಮಯದಲ್ಲಿ ನೀನು ರಕ್ಷಣೆಗೆ ಬರುವ ಮೊದಲು ದೇವರ ಕೋಪ ಇತ್ತು. ದೇವರ ವಾಕ್ಯ ಹೇಳ್ತದೆ ನಮ್ಮ ಮೇಲೆ ಇತ್ತು. ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರಲಿಲ್ಲದ ಆ ವ್ಯಕ್ತಿಯ ಮೇಲೆ ದೇವರ ಕೋಪ ಈಗ ಕೂಡ ಇರ್ತದೆ. ಏಕೆಂದ್ರೆ ಆತನ ಪಾಪ ಶಮಿಸಲ್ಪಡಲಿಲ್ಲ, ಯೇಸುವಿನ ರಕ್ತದಿಂದ ಶಮಿಸಲ್ಪಡಲಿಲ್ಲ. ಯಾರ ಪಾಪ ಯೇಸುವಿನ ರಕ್ತದಲ್ಲಿ ಶಮಿಸಲ್ಪಟ್ಟಿದೋ ಆತನು ಧನ್ಯನು. ಶಮಿಸಲ್ಪಡಲಿಲ್ಲ ಯಾರದು, ಆತನ ದೇವರ ಕೋಪ ಇನ್ನೂ ಕೂಡ ಅವನ ಮೇಲೆ ಇರ್ತದೆ. ರಕ್ಷಣೆ ಹೊಂದಿದ ನಂತರ ನಾವು ಅನ್ಯತೆಯಲ್ಲಿ ಹೇಗೆ ನಡೆಯಬೇಕು? ಸಭೆಯಲ್ಲಿ ಒಟ್ಟು ಸೇರಬೇಕು, ಆತನ ಸ್ತುತಿಸಬೇಕು, ಆರಾಧನೆ ಮಾಡಬೇಕು, ದೇವರ ವಾಕ್ಯ ಕೇಳಬೇಕು, ಕರ್ತನ ಭೋಜನದಲ್ಲಿ ನಾವು ಪಾಲು ತಗೊಳ್ಬೇಕು, ಮೇಜಿಯಲ್ಲಿ ನಾವು ಪಾಲು ತಗೊಳ್ಬೇಕು. ಮೇಜಿನ ಹತ್ತಿರ ಬರುವುದೆಂದರೆ ಏನು? ಆತನ ನಾವು ರಾಜ್ಯ, ಆತನು ಮಾಡಿದ ಶಿಲುಬೆಯಲ್ಲಿ ಮಾಡಿದ ಏನು ಮಾಡಿದ್ದಾನೆ ಅದು ನೆನಪಿಗೆ ತರುವುದು, ಆತನ ಮತ್ತೆ ರಾಜ್ಯ ಆಗ್ತಾನೆ. ಕ್ಷಮೆ ಕೇಳಿ ಪಶ್ಚಾತ್ತಾಪದಿಂದ ಬರುವಾಗ ಆತನು ನಮ್ಮ ಹತ್ರ ರಾಜ್ಯ ಆಗ್ತಾನೆ. ಇಲ್ಲಿ ದೇವರ ವಾಕ್ಯ ಪುನಃ ಓದ್ತೇನೆ ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆ, ನೋಡಿ, ಶರೀರ ಭಾವದ ಆಸೆಗೆ ಅಧೀನರಾಗಿದ್ದು ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಶರೀರ ಮತ್ತು ಮನಸ್ಸು, ಅಂದ್ರೆ ಮನಸ್ಸು ಏನ್ ಹೇಳ್ತದೆ ಶರೀರ ನಡೆಯುತ್ತಿತ್ತು. ಒಬ್ಬ ವ್ಯಕ್ತಿಗೆ ಮನಸ್ಸು ಏನು ಹೇಳ್ತದೆ ಅದೇ ಶರೀರ ನಡೆಯುತ್ತಿತ್ತು. ಶರೀರ ಮತ್ತು ಮನಸ್ಸಿಗೆ ಒಂದು ಕನೆಕ್ಟ್ ಉಂಟು, ಕಾಂಟ್ಯಾಕ್ಟ್ ಉಂಟು. ಶರೀರ ಮತ್ತು ಮನಸ್ಸಿಗೆ ಅರ್ಥ ಮಾಡಿಕೊಳ್ಳಿ. ಮನಸ್ಸು ಏನ್ ಹೇಳ್ತದೆ ಶರೀರ ಕೇಳ್ತದೆ. ಆ ರೀತಿ ನಾವು ಇದ್ದೆವು. ಅದಕ್ಕೆ ಗಲಾತ್ಯರ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ, ಶರೀರಕ್ಕೂ ಆತ್ಮಕ್ಕೂ ಬದ್ಧ ವಿರೋಧ ಉಂಟು. ಶರೀರ ಮತ್ತು ಆತ್ಮಕ್ಕೆ ವಿರೋಧ, ಟೋಟಲಿ ವಿರೋಧ. ಏಕೆಂದರೆ ಶರೀರ ಮಾಡಿದ್ದು ಆತ್ಮಕ್ಕೆ ಆಗುವುದಿಲ್ಲ, ಆತ್ಮ ಮಾಡಿದ್ದು ಶರೀರಕ್ಕೆ ಆಗುವುದಿಲ್ಲ. ಮಧ್ಯದಲ್ಲಿ ಏನಾದ್ರು ಮನಸ್ಸು. ಈಗ ಮಾನವ ಏನ್ ಮಾಡಬೇಕು? ಮನಸ್ಸು ಆತ್ಮದ ಕಡೆಗೆ ತಿರುಗಬೇಕು. ಮೊದಲು ಹೇಗಿತ್ತು? ಮನಸ್ಸು ಹೇಳುವ ಹಾಗೆ ಅಲ್ಲಿ ದೇವರ ವಾಕ್ಯ ನೋಡಿ, ಶರೀರ ಭಾವನೆ ಆಸೆಯನ್ನು ಅಧೀನರಾಗಿದ್ದು ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸ್ತಾ ಕೋಪಕ್ಕೆ ಗುರಿಯಾಗಿದ್ದೆವು ನಾವು. ನೋಡಿ, ಆ ಕೋಪದಿಂದ ನಾವು ಹೇಗೆ ಪ್ರಿಯರೇ, ಯಾವ ರೀತಿಯಲ್ಲಿ ನಾವು ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನೋಡಿ, ನಮ್ಮ ಮೇಲೆ ದೇವರ ಕೋಪ ಇಲ್ಲ ಈಗ. ಏಕೆಂದರೆ ಆತನ ಮಗನಿಗೆ ನಾವು ಸ್ವೀಕಾರ ಮಾಡಿದ್ದೀವಿ. ಆತನ ಮಗನ ರಕ್ತದಿಂದ ನಮ್ಮ ಪಾಪ ತೊಳೆಯಲ್ಪಟ್ಟಿದೆ. ಆತನ ಮಗನಿಗೆ ನಾವು ತಿಳಿಕೊಂಡಿದ್ದೇವೆ. ಆತನ ಮಗನಲ್ಲಿ ನಾವು ಅನ್ಯೋನ್ಯತೆಯಲ್ಲಿದ್ದೇವೆ. ಆತನು ನಮ್ಮ ಜೊತೆ ಕೆಲಸದವನಾಗಿದ್ದಾನೆ. ಆತನೊಟ್ಟಿಗೆ ನಾವು ಜೊತೆ ಕೆಲಸದವರಾಗಿದ್ದೇವೆ. ನಾವು ಕಟ್ಟಲ್ಪಡ್ತಾ ಇದ್ದೇವೆ. ಈಗ ಇಲ್ಲಿ ಮುಂದೆ ಅದೇ 13 ಹೇಳ್ತದೆ, ಅಲ್ಲಿ 13 ಈಗಲಾದರೂ ಮೊದಲು ದೂರವಾಗಿದ್ದ ನೀವು
ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪರಾಗಿದ್ದೀರಿ. ಹೇಗೆ ಅದನ್ನು ಬರೆಯುತ್ತಾ ಇದ್ದಾನೆ. ಈಗಲಾದರೂ ರೈಟ್ ನಾವು ಈಗಲಾದರೂ ಮೊದಲು ದೂರವಾಗಿದ್ದ ನೀವು ನಾವು ಮೊದಲು ದೂರವಾಗಿದ್ದರು ನೋಡಿ ತಿಳ್ಕೊಳ್ಳಿರಿ. ಮೊದಲು ದೂರವಾಗಿದ್ದ ನೀವು ಮತ್ತು ನಾವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ನಾವು ಸೇರಿದವರಾಗಿದ್ದು ಅಂದರೆ ಸ್ವೀಕಾರ ಮಾಡಿದವರಾಗಿದ್ದು ನಾವು ಒಪ್ಪಿದ್ದೇವೆ. ದೇವರ ಮಗನೆಂದು ನಾವು ಒಪ್ಪಿದ್ದೇವೆ. ದೇವರ ಮಗನನ್ನು ನಮಗಸರಾದನು ಈ ಲೋಕದಲ್ಲಿ ಕಳಿಸಿಕೊಡಲು ನಾವು ಒಪ್ಪಿದ್ದೇವೆ. ಮತ್ತು ಆತನ ನಮಗಸರ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದಾನೆ, ರಕ್ತವನ್ನು ಸುರಿಸ್ತಾನೆ, ಆತನ ಪ್ರಾಣವನ್ನು ಕೊಟ್ಟಿದ್ದನ್ನು ನಾವು ಒಪ್ಪಿದ್ದೇವೆ. ಅಂದರೆ ನಮಗೆ ಆಗುವ ದಂಡನೆ ಆತನಿಗೆ ಆಗಿದೆ ಎಂದು ನಾವು ಒಪ್ಪಿದವು. ನಮ್ಮ ಆ ಶಿಲುಬೆಯ ಮುಖಾಂತರ ನಮ್ಮ ಪಾಪ ಪರಿಹಾರ ಆಗಿದೆ, ರಕ್ತದ ರೂಪದಿಂದ ನಾವು ಒಪ್ಪಿದ್ದೇವೆ. ಆತನಿಗೆ ಹೂಣಲ್ಪಟ್ಟ 3ನೇ ದಿವಸ ಆತನು ಜೀವಂತವಾಗಿದ್ದಾನೆ ಎಂದು ನಾವು ಒಪ್ಪಿದ್ದೇವೆ. ಆತನು ಪುನಃ ಬರ್ತಾನೆ ಎಂದು ನಾವು ಒಪ್ಪಿದವರಾಗಬೇಕು, ತಿಳ್ಕೊಂಡರಾಗಬೇಕು. ಅಲ್ಲಿ ಹೇಳ್ತದೆ ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪದವರಾಗಿದ್ದೇವೆ. ಆತನ ರಕ್ತದ ಮೂಲಕ ನಾವು ಸಮೀಪದವರಾಗಿದ್ದೇವೆ. ಯೇಸುವಿನ ಅಮೂಲ್ಯವಾದ ರಕ್ತದ ಮೂಲಕ ಇಡೀ ಜಗತ್ತಿನ ಮಾನವನಿಗೆ ಆತನು ರಕ್ತ ಕೊಟ್ಟಿದ್ದಾನೆ. ಪ್ರಿಯರೇ, ಯಾಕೆ ಕೊಡ್ಲಿಕ್ಕಿತ್ತಾದ ರಕ್ತ? ನಿಮ್ಮನ್ನು ನಮ್ಮನ್ನು ಪ್ರೀತಿ ಮಾಡ್ತಾನೆ ಆತನು. ಆ ಪರಿಶುದ್ಧ ರಕ್ತ, ಆ ಪರಲೋಕದ ರಕ್ತ, ಪರಲೋಕದ ರಕ್ತವಾಗಿದೆ. ನಮಗೆ ಆತನು ಬಿಡುಗಡೆ ಮಾಡ್ತಾನೆ ಆ ಶಿಲುಬೆಯ ಮುಖಾಂತರ. ಅದಕ್ಕೆ ಪೌಲನು ಹೇಳ್ತಾನೆ, ಶಿಲುಬೆ ಬಿಟ್ಟು ನಾನು ಬೇರೆ ಯಾವುದಕ್ಕೂ ಮನಸ್ಸು ಮಾಡುವುದಿಲ್ಲ. ಹೊರಗಿನ ಸಂಗತಿಗೆ ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನೇ ನಾನು ಬೋಧನೆ ಮಾಡ್ತೇನೆ. ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನೇ ನಾನು ನಂಬಿದ್ದೇನೆ. ಹೊರಗಿನ ಸಂಗತಿಗೆ ನಾನು ಕಿವಿ ಕೊಡುವುದಿಲ್ಲ. ಶಿಲುಬೆ ವಿಷಯದಲ್ಲಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಆತನ ವಿಷಯದಲ್ಲಿ ನಾನು ಬೋಧನೆ ಮಾಡ್ತೇನೆ. ಆತನ ವಿಷಯದಲ್ಲಿ ನಿಮ್ಮ ಹತ್ತಿರ ನಾನು ಬಂದಿದ್ದೇನೆ ಹೇಳ್ತಾನೆ ಆತ. ನಾವೀಗ ಏನಾದ್ರು ಶಿಲುಬೆಗೆ ಹಾಕಲ್ಪಟ್ಟ ಯೇಸು ನಮ್ಮಲ್ಲಿ ಇದ್ದು ಆತನ ಶುಭ ಸಂದೇಶವನ್ನು ನಾವು ಸಾರಬೇಕು. ಒಬ್ಬನಿಗೆ ಸಿಗುವಾಗ ನಾವು ವ್ಯಕ್ತಿಗೆ ಶಿಲುಬೆಗೆ ಹಾಕಲ್ಪಟ್ಟ ಯೇಸು ನಮ್ಮೊಟ್ಟಿಗೆ ಇರಬೇಕು. ಆತನ ರಕ್ತದಲ್ಲಿ ನಾವು ತೊಳೆದವರಾಗಬೇಕು. ಪ್ರಿಯರೇ, ಅದೇ ಹೇಳ್ತಾನೆ ಆತನು, ನಾವು ಸೇರಿದವರಾಗಿದ್ದೇವೆ. ಏಕೆ? ರಕ್ತದಿಂದ ತೊಳೆಯಲ್ಪಟ್ಟಿದ್ದವರಾಗಿದೆ. ಆತನು ಏನು ಬಯತಾನೆ ಇವತ್ತು ಪ್ರಿಯರೇ? ನಾವು ಆತನ ಅನ್ಯೋನ್ಯತೆಯಲ್ಲಿ ಇರಬೇಕೆಂದು ಬಯತಾನೆ. ಒಬ್ಬ ವ್ಯಕ್ತಿಯ ದೇವರ ಮಗನ ಆತನು ಪ್ರಾರ್ಥನೆ ಕೇಳ್ತಾನೆ. ನಾವು ಕ್ರಿಸ್ತನ ಬರುವ ಸಮಯದಲ್ಲಿ ಇದ್ದೇವೆ. ಅದಕ್ಕೆ ಸಹ ನಾವು ಅನ್ಯೋನ್ಯತೆಯಲ್ಲಿ ಇರಬೇಕಂತ ಬಯಸ್ತಾನೆ. ಇನ್ನೂ ಒಂದು ವಾಕ್ಯ ನಾವು ಫಿಲಿಪ್ಪಿಯರ ಪತ್ರಿಕೆ 6:2 ತೆಗೆಯಿರಿ. ಫಿಲಿಪಿಯನ್ಸ್ 2:2 6 ಆತನು 6 ಮತ್ತು 7 ಆತನು ದೇವ ಸ್ವರೂಪನಾಗಿದ್ದರು. ನೋಡಿ, ಯೇಸು ಯಾರಿಗಿದ್ದ? ದೇವ ಸ್ವರೂಪನಾಗಿದ್ದರು. ಆತನು ದೇವರ ಮಹಿಮೆಯಲ್ಲಿದ್ದನು, ದೇವರ ಎದೆಯಲ್ಲಿದ್ದನು, ಆತನು ತಂದೆ ಎದೆಯಲ್ಲಿದ್ದನು. ಆತನು ದೇವರಾಗಿದ್ದರು. ದೇವರಿಗೆ ಸರಿಸಮಾನನಾಗಿರಬೇಕೆಂಬ ಅವನು ಅಲ್ಲಿ ದೇವರ ವಾಕ್ಯ ಅಂತಿದೆ. ಆತನು ದೇವರ ಸ್ವರೂಪನಾಗಿದ್ದರು. ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ತನ್ನನ್ನು ಕಂಪ್ಲೀಟ್ ಖಾಲಿ ಮಾಡಿದ ಆತನು ಈ ಲೋಕಕ್ಕೆ ಬರುವಾಗ ಆ ಮಹಿಮೆಯ ಪದವಿಯನ್ನು ಬಿಟ್ಟು ಖಾಲಿ ಮಾಡಿದ ಮೊದಲು. ನೋಡಿ, ಮೊದಲು ಮನುಷ್ಯನು ಖಾಲಿ ಮಾಡಬೇಕು, ತನ್ನನ್ನೇ ಖಾಲಿ ಮಾಡಬೇಕು.
ಟೋಟಲಿ ಬಿಟ್ಟು ಕೊಡಬೇಕು. ಯೇಸು ಬರುವಾಗ ಏನು ಮಾಡ್ತಾನೆ? ಮೊದಲು ಖಾಲಿ ಮಾಡಿದ್ದಾನೆ, ಆ ಪದವನ್ನು ಬಿಟ್ಟಿದ್ದಾನೆ, ಆ ಮಹಿಮೆ ಪದವನ್ನು ಬಿಟ್ಟಿದ್ದಾನೆ. ಮೊದಲು ಈ ಲೋಕಕ್ಕೆ ಬರಬೇಕಾದ್ರೆ ಆತನು ಸಂಪೂರ್ಣವಾಗಿ ತಗ್ಗಿಸ, ಬಿಟ್ಟುಕೊಟ್ಟ, ಟೋಟಲಿ ಸಮರ್ಪಣೆ ಮಾಡಿದ, ತನ್ನನ್ನು ಖಾಲಿ ಮಾಡಿದ. ಅಂದ್ರೆ ಆ ಮಹಿಮೆ ಪದವಿ, ಆ ಬೆಳಕು ಟೋಟಲಿ ಆತನು ಖಾಲಿ ಮಾಡಿದ್ದಾನೆ. ಅಲ್ಲಿ ದೇವರ ವಾಕ್ಯಂತದೆ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು. ನೋಡಿ, ತನ್ನನ್ನು ಬರಿದು ಮಾಡಿ ಖಾಲಿ ಮಾಡಿದ. ಫಸ್ಟ್ ಏನಿಲ್ಲ, ಒಡ್ಡರಿ ನಿಮ್ಮ ಹಾಗೆ ನಮ್ಮ ಹಾಗೆ ಮನುಷ್ಯನಾದ ಆತನು. ಈ ಲೋಕದಲ್ಲಿ ಬರುವಾಗ ಆತನು ಆ ಪದವಿ ತಗೊಂಡು ಬರಲಿಲ್ಲ, ಇಲ್ಲಿ ಆ ಮಹಿಮೆಯ ಪದವಿ ತಗೊಂಡು ಈ ಲೋಕ ಬರಲಿಲ್ಲ, ಅಲ್ಲಿ ಬಿಟ್ಟು ಬಂದ. ಇಲ್ಲಿ ಬರಬೇಕಾದ ಅದು ತರಲಿಲ್ಲ ಆತನು. ಒಡ್ಡರಿ ಮನುಷ್ಯ, ನಿಮ್ಮ ಹಾಗೆ ನಮ್ಮ ಹಾಗೆ ಆತನು ಸಂಪೂರ್ಣ ಅಲ್ಲಿ ಖಾಲಿ ಮಾಡಿಕೊಂಡು ಅಲ್ಲಿಯ ಪದವಿಯನ್ನು ಇಟ್ಟು ಆತನು ಈ ಲೋಕಕ್ಕೆ ನಿಮ್ಮ ಹಾಗೆ ನಮ್ಮ ಹಾಗೆ ಆರ್ಡಿನರಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ತನ್ನಲ್ಲಿ ಇದ್ದದ್ದು ಎಲ್ಲ ಅಲ್ಲಿ ಖಾಲಿ ಮಾಡಿಕೊಂಡ ಆತನ ಬಲ ಇರಲಿಲ್ವ, ಶಕ್ತಿ ಇರಲಿಲ್ವ, ಪರಾಕ್ರಮ ಇರಲಿಲ್ವ, ಆತನ ಹತ್ರ ಎಲ್ಲ ಇತ್ತು. ಆತನು ಖಾಲಿ ಮಾಡಿದಂತೆ ದೇವರ ಬಗ್ಗೆ ಎಲ್ಲ ಖಾಲಿ ಮಾಡಿದ. ಒಂದೊಂದು ಅದೆಲ್ಲ ತಗೊಂಡು ಬಂದಿದ್ದಾರೆ. ಇಲ್ಲಿ ಒಂದು ವೇಳೆ ಬಂದಿದ್ದಾರೆ, ಒಬ್ಬರಿಗೆ ಆತನ ಮುಂದೆ ನಿಲ್ಲಿಕ್ಕಿತ್ತ, ಕ್ರಿಸ್ತನ ಮುಂದೆ ನಿಲ್ಲಿಕ್ಕೆ ಆಗ್ತಿದ್ದ, ಯಾರಿಗಾದ್ರೂ ನಿಲ್ಲಿಕ್ಕೆ ಆಗ್ತಿದ್ದ? ಕ್ರಿಸ್ತನಿಗೆ ಹೊಡೆಯುವಾಗ ಯಾರಿಗ ನಿಲ್ಲಿಕ್ಕೆ ಆಗುತ್ತೆ? ಮಹಿಮೆ ಪದ ಒಳಗುಂಟು ಖಾಲಿ ಮಾಡ್ಲಿಕ್ಕ ತಂದಿದ್ದಾನೆ ಆತನು ಎಂದೆನಿಸಿ ಆಗುದಿಲ್ಲ. ಅದನ್ನು ಮೊದಲು ಖಾಲಿ ಮಾಡಿದ, ಮೊದಲು ಬರಿದು ಮಾಡಿದ, ಟೋಟಲಿ ಖಾಲಿ ಮಾಡಿದ. ಮತ್ತೆ ಆತನು ಈ ಲೋಕಕ್ಕೆ ಬಂದ. ನಿಮ್ಮ ಹಾಗೆ ನಮ್ಮ ಹಾಗೆ ಒಬ್ಬ ಮನುಷ್ಯನಾಗಿ ಬಂದ. ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದ. ಪರಿಶುದ್ಧಾತ್ಮನಿಂದ ಆತನು ಹುಟ್ಟಿದ. ಮರಿಯನ ಗರ್ಭದಲ್ಲಿ ಆತನು ಹುಟ್ಟಿದ. ನೀವು ಹೇಗೆ ತಾಯಿಯ ಗರ್ಭದಲ್ಲಿ ಹುಟ್ಟುತ್ತೀರಿ, ಒಬ್ಬ ತಂದೆಗೆ ಹುಟ್ಟುತ್ತೀರಿ, ಅದೇ ಪ್ರಕಾರ ಆತನು ಮರಿಯನ ಗರ್ಭದಲ್ಲಿ ಹುಟ್ಟಿದ. ಆತನು ನಿಮ್ಮ ಹಾಗೆ ನಮ್ಮ ಹಾಗೆ ತಂದೆಗೆ ಹುಟ್ಟಲಿಲ್ಲ, ಆತನು ಪರಿಶುದ್ಧಾತ್ಮನಿಗೆ ಹುಟ್ಟಿದ. ಪರಿಶುದ್ಧಾತ್ಮನ ಹುಟ್ಟಿ ಈ ಲೋಕಕ್ಕೆ ಬಂದ. ಆತನೇ ಕೂಡ ಈ ಲೋಕದಲ್ಲಿ ಜನನ ತಗೊಂಡ. ಆತನು ದೇವರೆಂದು ದೊಡ್ಡದಾಗಿ ಇಲ್ಲಿ ಬರಲಿಲ್ಲ, ಆತನು ಮಗುವಾಗಿ ಬಂದ. ಮಗುವಾಗಿ ಈ ಲೋಕದಲ್ಲಿ ಬಂದ. ನಿಮ್ಮ ಹಾಗೆ ನಮ್ಮ ಹಾಗೆ ಆತನು ಮಗು ಹಾಗೆ ಬಂದು, ನಿಮ್ಮ ಹಾಗೆ ನಮ್ಮ ಹಾಗೆ ಅದೇ ರೀತಿ ದಿನದಿಂದ ದಿನ ಶರೀರದಲ್ಲಿ ಬೆಳೆದ. ದೇವರ ವಾಕ್ಯ ಹೇಳ್ತದೆ, ಯೇಸು ಶರೀರದಲ್ಲಿ ಕೂಡ ಜ್ಞಾನದಲ್ಲಿ ಬೆಳೆದಂತೆ. ಯೇಸು ಬೆಳೆಯುವಾಗ ಆತನಿಗೆ ಮನುಷ್ಯನ ದಯ ಇತ್ತು, ದೇವರ ದಯ ಇತ್ತು. ಯಾರಿಂದ? ಅದು ದೇವರು ಮಾಡಿದ್ರು. ಇವತ್ತು ನೀವು ಶರೀರದಲ್ಲಿಯೂ ಜ್ಞಾನದಲ್ಲಿ ಬೆಳೆಬೇಕು ದೇವರು ಬಯಸ್ತಾನೆ. ಶರೀರದಲ್ಲಿ ಬೆಳೀತಾ ಇದ್ದೀರಿ, ಜ್ಞಾನದಲ್ಲಿ ಬೆಳೆಯಬೇಕು, ಆತ್ಮಿಕ ಜ್ಞಾನದಲ್ಲಿ ಬೆಳೆಯಬೇಕು. ಆಗ ಮಾತ್ರ ಪ್ರಿಯರೇ ಕ್ರಿಸ್ತನು ಯಾರಾಗಿದ್ದಾನೆ ನಿಮ್ಮ ಜೀವಿತದಲ್ಲಿ ಎಂದು ನಿಮಗೆ ತಿಳಿಕೊಳ್ಳಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಪ್ರಿಯರೇ ನಿಮಗೆ ತಿಳಿಕೊಳ್ಳಿಕ್ಕೆ ಆಗುದಿಲ್ಲ. ಒಬ್ಬ ವ್ಯಕ್ತಿಗೆ ಒಂದು ವೇಳೆ ಆತ್ಮಿಕ ಜ್ಞಾನದಿಂದ ಅವನು ತುಂಬಿದವನ ಇಲ್ಲದಿದ್ದರೆ ಅವನಿಗೆ ಯೇಸು ಯಾರೆಂದು ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಈ ಲೋಕದ ಜನರು ಯೇಸು ಯಾರಾಗಿದ್ದೇನೆ ಎಂದು ತಿಳ್ಕೊಳ್ಳಿಕ್ಕೆ ಅವನಿಗೆ ಆಗುದಿಲ್ಲ. ಏಕೆ? ಅವರು ಇಂದ್ರಿಯಿಂದ ನೋಡ್ತಾ ಇದ್ದಾರೆ. ಈ ಇಂದ್ರಿಯಿಂದ ಯೇಸುಗೆ ನೋಡ್ತಾ ಇದ್ದಾರೆ, ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅವರು ಪ್ರಯತ್ನ ಮಾಡ್ಬೋದು, ಆಗುದಿಲ್ಲ. ಆತ್ಮಿಕ ಜ್ಞಾನ ಬೇಕು. ಆಗ ಮಾತ್ರ ಯೇಸು ಯಾರಾಗಿದ್ದಾನೆ, ಆತನು ಸರ್ವಶಕ್ತನಾಗಿದ್ದಾನೆ, ಮಹಿಮೆಯುಳ್ಳನಾಗಿದ್ದಾನೆ ಆತನು. ಅದಕ್ಕೆ ಹೆಸರು ಆತನು 17ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆಯನ್ನ ಮಹಿಮೆ ಪದವಿಯನ್ನು ಅಲ್ಲಿ ಬಿಟ್ಟು ಬಂದಿದ್ದಾನೆ. ಈ ಲೋಕಕ್ಕೆ ಬರುವಾಗ ಇದ್ದಾರೆ ಆತನ ಮಹಿಮೆ ಪದವಿಯನ್ನು ಅಲ್ಲಿ ಬಿಟ್ಟಿದ್ದಾನೆ. ಈಗ ಹೇಳ್ತಾನೆ, ಅದು ನಿನಗೆ ಮಹಿಮೆ ಪಡಿಸುವ ಸಮಯ ಬಂದಿದೆ, ಈಗ ಮಹಿಮೆ ಪಡಿಸಿ ಹೇಳ್ತಾನೆ ಆತನು. ಹೀಗೆ ದೇವರು ಕೊಟ್ಟ ಕೆಲಸ ಆತನಿಗೆ. ಯಾವ ಕೆಲಸ ಕೊಟ್ಟಿದ್ದಾನೆ? ಈ ಮಾನವಕುಲಕ್ಕೆ ಬಿಡುಗಡೆ ಮಾಡಬೇಕು, ನಿನ್ನ ಮುಖಾಂತರ ಶಿಲುಬೆಗೆ ನೀನು ಹೋಗ್ಬೇಕು ಎಂದು ಕಳಿಸಿದ್ದಾನೆ. ಶರೀರದಲ್ಲಿ ಇದ್ದಾನೆ, ಆತನಿಗೆ ಶೋಧನೆ ಬಂದಿದೆ, ಬೇರೆ ಬೇರೆ ರೀತಿಯ ಶೋಧನೆ ಬಂದಿದೆ. ಆದರೆ ಆತನ ವಾಕ್ಯದ ಮುಖಾಂತರ ಬರೆಯಲ್ಪಟ್ಟಿದೆ,
ಬರೆಯಲ್ಪಟ್ಟಿದೆ, ಬರೆಯಲ್ಪಟ್ಟಿದೆ ಅದು ಸೈತಾನನಿಗೆ ಸೋಲಿಸಿದ. ಬರೆಯಲ್ಪಟ್ಟಿದೆ. ಶೋಧನೆ ಎಲ್ಲರಿಗೆ ಬರ್ತದೆ ಪ್ರಿಯರೇ, ಆದರೆ ಆತನ ಸೈತಾನಿಗೆ ಸೋಲಿಸಬೇಕಾದ್ರೆ ನಿಮ್ಮ ಒಳಗೆ, ನಮ್ಮ ಒಳಗೆ ವಾಕ್ಯ ಇದೆ. ಆ ವಾಕ್ಯ ಇದ್ದರೆ ಮಾತ್ರ ಆತನಿಗೆ ಸೋಲಿಸ್ತದೆ. ಅದೇ ರೀತಿ ಯೇಸು ಸೋಲಿಸಿ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಖಂಡಿತ ಪ್ರಿಯರೇ, ನಿಮಗೆ ದೇವರ ವಾಕ್ಯ ಅರ್ಥ ಆಯ್ತು ನಂಬುತ್ತೆ ನಾನು. ಆತ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಎಂದೆಂದಿಗೂ ಆತನ ಕೈ ಬಿಡುವುದಿಲ್ಲ. ಈ ಸಮಯದಲ್ಲಿ ನೀವು ವಾಕ್ಯ ಕೇಳುವಾಗನೇ ಕೆಲವರಿಗೆ ಬಿಡುಗಡೆ ಆಯಿತು. ಮಗಡಿ ದೇವರು ಮುಟ್ಟಿದನು, ಆತ ನಿಮ್ಮ ಹತ್ರ ಮಾತಾಡಿದನು. ದೇವರ ವಾಕ್ಯ ನೀವು ಕೇಳುವಾಗ ದೇವರ ಶಕ್ತಿ ಹರಿದು ಬರ್ತದೆ ನಿಮ್ಮಲ್ಲಿ, ದೇವರ ಬಲ ಬರ್ತದೆ ನಿಮ್ಮಲ್ಲಿ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮ್ಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ನಮ್ಮ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆ, ನಿನ್ನ ಮಕ್ಕಳ ಹತ್ರ ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದ ಈ ಸಮಯದಲ್ಲಿ ನೀನು ಒಳ್ಳೆಯವನಾಗಲಿ ಕರ್ತನೇ. ಕರ್ತನಿಗೆ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಯಾರ್ಯಾರು ನಮ್ಮೊಟ್ಟಿಗೆ ಸೇರಿದ್ದಾರೆ ಕರ್ತನೇ, ನಿನ್ನ ಆತ್ಮದಿಂದ ತುಂಬಿಸುವವರಿಗೆ ಅವರ ಕೊರತೆಯನ್ನು ನೀಗಿಸು ಸ್ವಾಮಿ. ಪರಿಶುದ್ಧ ಆತ್ಮನೇ ಅವರ ಮಧ್ಯದಲ್ಲಿ ಚಲಿಸು. ನಿನ್ನ ಅಭಿಷೇಕದಿಂದ ತುಂಬಿಸು. ನಿನ್ನ ಮುದ್ರೆಯನ್ನು ಹೊಡೆಯವರ ಮೇಲೆ ಸಹಾಯ ಮಾಡು ಕರ್ತನೇ. ಆತ್ಮಿಕ ಜ್ಞಾನದಿಂದ ತುಂಬಿಸು. ನಿನಗೆ ತಿಳುಕೊಳ್ಳುವ ರೀತಿಯಲ್ಲಿ ತಿಳುಕೊಳ್ಳಿಕ್ಕೆ ಅವರಿಗೆ ಸಹಾಯ ಮಾಡು ಕರ್ತನೇ. ಭೂಲೋಕದ ಯಾತ್ರೆಯಲ್ಲಿ ಇದ್ದಾರೆ. ಈ ಭೂಲೋಕ ಯಾತ್ರೆಯಲ್ಲಿ ಇರುವಾಗ ನಿನ್ನ ಸಹಾಯ ಇವರಿಗೆ ಬೇಕು. ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ನೀನು ಇವರಿಗೆ ಒಟ್ಟಿಗೆ ಚಲಿಸು ಕರ್ತನೆ. ದಿವಾಸಲ್ಲಿ ಇವರು ಕಟ್ಟಲ್ಪಡಲಿಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಅನುಣತೆಯಲ್ಲಿ ಇವರಿಗೆ ಬೇಕು, ಸಹಾಯ ಮಾಡು. ನಿನ್ನ ಸಹಾಯ ಇವರಿಗೆ ಎಲ್ಲರಿಗೆ ಬೇಕು. ನಿನ್ನ ಅನುಣತೆಯಲ್ಲಿ ಇವರು ನಡೆಯಬೇಕು. ನೀನು ಸಹಾಯ ಮಾಡು. ಒಬ್ಬೊಬ್ಬರಿಗೆ ಕರ ಹಿಡಿದು ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಇವರ ಪರಿಸ್ಥಿತಿಯಿಂದ ಇವರಿಗೆ ಬಿಡುಗಡೆ ಕೊಟ್ಟು ನೀನು ನಡೆಸು. ನೀನು ಮಾತ್ರ ಶಕ್ತನಾಗಿದ್ದಿ ಕರ್ತನೇ. ನೀನೊಬ್ಬನು ಮಾತ್ರ ಶಕ್ತನಾಗಿದ್ದಿ. ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಿ. ನಿನ್ನ ಮಕ್ಕಳು ಯಾವ ಭಯದಲ್ಲಿ ಇರ್ಬೋದು, ಅದರಿಂದ ಬಿಡುಗಡೆ ಆಗಲಿಕ್ಕೆ. ಕಾಯಿಲೆದಲ್ಲಿ ಇದ್ದು ಇರ್ಬೋದು, ಬಿಡುಗಡೆ ಆಗಲಿ, ಸ್ವಸ್ಥತೆ ಆಗಲಿ. ಅವರು ನಿನ್ನ ಆತ್ಮಂದ ತುಂಬಿಸುವವರಿಗೆ ನಡೆಸು. ಸರಿಯಾದ ಬುದ್ಧಿ ಕೊಡು, ಆತ್ಮಿಕ ಬುದ್ಧಿ ತುಳರಿ ಕೊಡು. ವಾಕ್ಯ ಬೋಧಿಗೆ ಅವರಿಗೆ ನಿನ್ನ ಆತ್ಮಂದ ತುಂಬಿಸು. ಪ್ರಾರ್ಥನೆ ಮಾಡಲಿಕ್ಕೆ ನಿನ್ನ ಪ್ರಾರ್ಥನೆ ಆತ್ಮಂದ ತುಂಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಜಡದ ಆತ್ಮ, ನಿತ್ಯ ಆತ್ಮ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ ಕತೆ. ಇವರು ಫ್ರೀ ಆಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಕತೆ, ನಿನ್ನ ನಾಮದಲ್ಲಿ ಕತೆ. ಯೇಸು ಎಂಬ ನಾಮ ಆ ಕಿವಿಗೆ ಬಿಡುವಾಗನೇ, ಅವ್ರು ಬೀಳುವಾಗನೇ ಕತನೆ ಅಲ್ಲಿ ಅವರಿಗೆ ಟೋಟಲಿ ಬಿಡುಗಡೆ ಆಗಲಿ. ಇವರು ಫ್ರೀ ಆಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಕತನೆ. ಕತನೆ ಎಲ್ಲ ಮಾನವನು ನಿನ್ನ ನಾಮಕ್ಕೆ ಅಡ್ಡ ಬೀಳಬೇಕೆಂದು, ನಿನ್ನ ಹೆಸರಿಗೆ ಅಡ್ಡ ಬೀಳ್ಕದವರು ಅದು ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ. ಕತನೆ ನಿಮಗೆ ಸ್ತೋತ್ರ. ನೀನು ಇವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ. ಸರಿಯಾದ ರೀತಿಯಲ್ಲಿ ನಡೆಸು ಅಪ್ಪ. ನಿನ್ನ ರೆಕ್ಕೆ ಒಳಗಿಡು ಕತನೆ. ಇವರ ಅನುದಿನದ ಆಹಾರ ಇವರಿಗೆ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕತನೆ. ಕತನೆ ಇರ್ಬೋದು, ಕೆಲಸ ಇಲ್ಲದೆ ಇರ್ಬೋದು ಕತನೆ, ಅವರಿಗೆ ಒದಗಿಸುವ ಆತನೇ ಆಗಿದೆ ಕತನೆ. ಮುಂದೆ ಬಾಗಿಲು ಬಂದಾಗಿದ್ರೆ 7 ಬಾಗಿಲು ತೆರೆಯಲ್ಪಡ್ತೇನೆ. ನಮ್ಮ ವಾಕ್ಯ 7 ಬಾಗಿಲು ತೆರೆಯಲ್ಪಡಲಿ ಕತನೆ. ಕತನೇ ನೀನು ಸ್ವಾಮಿ, ನೀನು ಚಲಿಸುವರ ಜೀವಿತನೆ ಚಲಿಸಪ್ಪ, ಚಲಿಸು. ಶಾಂತಿ ಸಮಾಧಾನ ಕೊಡು ಕತನೆ. ನೀನು ಶಾಂತಿದಾಯಕನಾಗಿದೆ ಕತನೆ. ಇವರಿಗೆ ಎಲ್ಲಿ ಹೋದರೂ ದಯ ತೋರಿಸು. ನೀನು ಇವರ ಪರವಾಗಿ ನಿಲ್ಲು ಕತನೆ. ಇವರಿಗೆ ದಯ ತೋರಿಸು. ಹೋಗುವಾಗ ಬರುವಾಗ ಎಲ್ಲಿ ಹೋದರೂ ದಯ ತೋರಿಸು. ಇಲ್ಲಿ ಕೆಲಸ ಕೇಳಲಿಕ್ಕೆ ಹೋಗುವಾಗ ದಯ ತೋರಿಸು. ಕೆಲಸ ಮಾಡುವಾಗಲಿ ದಯ ತೋರಿಸು. ಇವರಿಗೆ ಅಧಿಕಾರಿ ಮುಖಾಂತರ ದಯ ತೋರಿಸಪ್ಪ ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ ಕತನೆ. ಹೌದು ಕತನೆ, ಒಳ್ಳೆದರ ಮೇಲೆ ಕೆಟ್ಟದವರ ಮೇಲೆ ಕತನೆ ನಾವು ಮಳೆ ಸುರಿಸ್ತಾ ಇದ್ದೀವಿ. ಸ್ತೋತ್ರಪ್ಪ. ಬೆಳಕು ಉದಯ, ಬೆಳಿಗ್ಗೆ ಬೆಳಕು ಸೂರ್ಯನ ಉದಯ ಆಗ್ತಾ ಇದ್ದಾನೆ ಕತನೆ. ಸ್ತೋತ್ರ ಅದೇ ನೀನು ನಡೆಸು ಕತನೆ. ಇನ್ನು ಒಳ್ಳೆಯವನಾಗಿದೆ ಕತನೆ. ಎಲ್ಲರಿಗೆ ಯಾರಿಗೆ ಪ್ರಾರ್ಥನೆ ಅಗತ್ಯ ಉಂಟು ಕತನೆ, ನೀನು ಅವನ ಮೇಲೆ ದಯ ತೋರಿಸು. ಅವರ ಅಗತ್ಯ ನೀಗಿಸು. ಒಬ್ಬರು ಕೂಡ ನಾಶವಾಗುವುದು ನಿನ್ನ ಚಿತ್ತ ಅಲ್ಲ. ಎಲ್ಲರೂ ರಕ್ಷಣೆ ಹೊಂದಿ ದೇವರ ಕಡೆಗೆ ತಿರುಗಬೇಕಂತ ನಿನ್ನ ಚಿತ್ತವಾಗಿದೆ ಕತನೆ. ಸ್ತೋತ್ರ ಕತನೆ. ಎಲ್ಲರಿಗೆ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ದೇಶವನ್ನು ಕರುಣಿಸು. ದೇಶದ ಪ್ರಜೆಯನ್ನು ಕರುಣಿಸು. ದೇಶದ ಪ್ರಜೆಗೆ ಬಿಡುಗಡೆ ಆಗಲಿ. ಆತ್ಮಿಕನ್ನು ತೆರೆಯಲ್ಪಡಲಿ ಕತೆ.
ಕರ್ತನ ಜೀವ ಸ್ವರೂಪನಾದ ದೇವರಿಗೆ ಅವರು ಸ್ವೀಕಾರ ಮಾಡಲಿ ಪ್ರಾರ್ಥನೆ ಮಾಡ್ತಾರೆ. ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಅಧಿಕಾರಿಗಳಿಗೆ ನೀನು ಮುಟ್ಟು ಕರ್ತನೆ. ದೇಶವನ್ನು ನಡೆಸಬೇಕಾದ ಬುದ್ಧಿ ತಿಳುವಳಿಕೆ ಅವರಿಗೆ ಕೊಡುತ್ತದೆ. ನಿನ್ನ ಆತ್ಮಂದ ತುಂಬಿಸಿ ನಡೆಸಪ್ಪ. ನೀನು ನಡೆಸಬೇಕು, ಕೇಳಿಂದ ತಪ್ಪಿಸು. ಮತ್ತೆ ನಮ್ಮ ದೇಶವನ್ನು ಕಾಪಾಡುವಂತೆ ನಾನು ಪ್ರಾರ್ಥನೆ ಮಾಡ್ತೇನೆ. ಕೆಲಸ ಇಲ್ಲದಕ್ಕೆ ಕೆಲಸ ಕ್ರಿಯೇಟ್ ಆಗಲಿಕ್ಕೆ, ಹೊಸ ಹೊಸ ಕೆಲಸ ಕ್ರಿಯೇಟ್ ಆಗಲಿ ಕಥನೆ, ಹೊಸ ಹೊಸ ಕಂಪನಿಗಳು ಓಪನ್ ಆಗಲಿ ಕಥನೆ. ಮಾನವನಿಗೆ ಕಥನ ಜೀವಿಸಲಿಕ್ಕೆ ಕೆಲಸ ಬೇಕು, ನೀನು ಒದಗಿಸುವ ಆತನ ಹೀರೆಯಾಗಿ ಒದಗಿಸು ಕಥನೆ. ಈ ಮಕ್ಕಳ ಅಗತ್ಯ ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ತಂದೆಯಿಂದ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಇವರ ಸಮಯಕ್ಕೆ ಇವರಿಗೆ ಏನೇನು ಬೇಕು ಯೇಸು ಕ್ರಿಸ್ತನ ಮುಖಾಂತರ ನೀನು ಒದಗಿಸುವ, ನೀವು ಒದಗಿಸುವ ಆತನ ತಂದೆ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ತುಂಬಿಸು, ನಿನ್ನ ಅಭಿಷೇಕದಿಂದ ತುಂಬಿಸು ಕಥನೆ ಈ ಸಮಯದಲ್ಲಿ ಅಪ್ಪ. ಅವರ ಸುತ್ತಮುತ್ತಲಿಂದ ಕತ್ತಲೆ ಹೋಗಲಿ ಕಥನೆ, ಬೆಳಕು ಬರಲಿಕ್ಕೆ, ನಿನಗೆ ಸಾಕ್ಷಿಯಾಗಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ನಡೆಸೋದಕ್ಕೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ ಕಥನೆ ಅಪ್ಪ ತಂದೆ, ಯೇಸು ನಾಮದಲ್ಲಿ ಆಮೆನ್. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಶ್ರೇಷ್ಠನೇ, ನೀ ಬಲರು, ನಿನ್ನ ಹಾಗೆ ಯಾರು ಇಲ್ಲ. ನೀ ಶ್ರೇಷ್ಠನೇ, ನೀ ಬಲರು. ನಮ್ಮ ಒಬ್ಬೊಬ್ಬರ ಮೇಲೆ ದೇವರ ಬಲ ಇಳಿ ಬರ್ತಾ ಉಂಟು. ಹಾಗೆ ಯಾರು ಇಲ್ಲ, ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ. ಒಂದು ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೀನಿ. ಈ ಯುಗದ ಸಮಾಪ್ತದಲ್ಲಿ ನಾನು ನಿನ್ನೊಟ್ಟಿಗೆ ಇರಿತನು ವಾಗ್ದಾನ ಮಾಡ್ತಿಲ್ಲ ಸ್ವಾಮಿ. ಈ ವಾಗ್ದಾನ ಕಥೆ ನೀನು ನೆರವೇರಿಸೋಣ. ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನಸಿಕ ಯೇಸು ನಾಮದಲ್ಲಿ